ಸರ್ವರಿಗೂ ನಮಸ್ಕಾರ. ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕಳೆದ ಬಾರಿ ಕೆಲವಿನ ಶ್ಲೋಕಗಳನ್ನು ಸ್ಪರ್ಶ ಮಾಡಿದ್ದೀವಿ. ಗುರುಮಂತ್ರದೊಂದಿಗೆ ಪಾಠವನ್ನು ಮುಂದುವರಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನಿಂದ ಬರುವಂಥ ಆನಂದ ಕೊಡಲಿ, ನಮ್ಮ ಹತ್ರ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಗುರು ಶಿಷ್ಯರ ನಡುವೆ ಯಾರನ್ನೂ ದ್ವೇಷ ಮಾಡದೆ ಸಾಮರಸ್ಯವಾದಂಥ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಪಾಠವನ್ನು ಮುಂದುವರಿಸೋಣ. ಕಳೆದ ಬಾರಿ ಕೃಷ್ಣ ಹೇಳಿದ ಜ್ಞಾನ ಇಲ್ಲದೆ ಕೇವಲ ಕರ್ಮಕಾಂಡ ಮಾಡುವವನ ಸ್ಥಿತಿ ಮನೆಯಲ್ಲಿ ಬಹಳ ಕಷ್ಟಪಟ್ಟು ಬಾವಿಯನ್ನು ತೋಡಿ ಅದರಿಂದ ನೀರು ಸೇರಿದಂತೆ ಆಗ್ತದೆ. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವನ ಸ್ಥಿತಿ ತುಂಬಿ ಹರಿಯುವಂಥ ನೀರಿನ ನೆಲೆಯ ದಡದಿದ್ದಂತೆ. ಅಪರೋಕ್ಷ ಜ್ಞಾನಿ ಎಲ್ಲದರಲ್ಲೂ ಭಗವಂತನನ್ನು ಕಾಣ್ತಾನೆ. ಬ್ರಹ್ಮಜ್ಞಾನಿ ಸದಾ ನಿರ್ಮಲವಾಗಿ ತುಂಬಿ ಹರಿಯುವಂಥ ನೀರಿನ ನೆಲೆಯ ಪಕ್ಕೆ ನಿಂತವನಂತೆ ಕಾಣ್ತಾನೆ. ಇಡೀ ವೇದವನ್ನು ಓದಿ ಕರ್ಮದಲ್ಲೇ ಕುಳಿತಂಥ ಕರ್ಮಕ ಬೆವರು ಸುರಿಸಿ ಬಾವಿಯಲ್ಲಿ ನೀರು ಸೇದುವಂತೆ ಅನ್ನುವ ವಿಚಾರವನ್ನು ಕೃಷ್ಣ ಉಲ್ಲೇಖಿಸಿದ. ಮತ್ತು ವೇದವನ್ನು ಕೇವಲ ಮೇಲ್ನೋಟದಲ್ಲಿ ಓದಿದರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ವೇದದ ಸಮಗ್ರ ಮಂತ್ರದ ಒಂದೊಂದು ಅಕ್ಷರದ ಭಗವಂತನನ್ನು ಕಂಡು ಭಗವನ್ಮಯವಾದಾಗ ಭಗವಂತನ ಸಮಸ್ತ ಅನುಗ್ರಹಕ್ಕೆ ಪಾತ್ರರಾಗಿ ಸಮಗ್ರ ಉಪಯೋಗವನ್ನು ಪಡೀಬೋದು ಅಂತ ಹೇಳಿದ. ಕೃಷ್ಣ ಮತ್ತೆ ಹೇಳ್ತಾನೆ, ಫಲಕಾಮನೆಯಿಂದ ಕರ್ಮ ಮಾಡಬೇಡ, ಸಮಗ್ರ ವೇದವನ್ನು ಭಗವಂತನಿಗೆ ಚಿಂತನೆಗೆ ಮೀಸಲಿಡು ಅಂತ ಹೇಳ್ತಾನೆ. ಕರ್ಮ ಮಾಡುವಾಗ ನಮ್ಮ ಸ್ಥಿತಿ ಹೇಗಿರಬೇಕು ಎನ್ನುವುದನ್ನು ಕೃಷ್ಣ ವಿವರವಾಗಿ ಹೇಳಿದ್ದನ್ನು ನೋಡಿದ್ದೇವೆ. ಕರ್ಮ ಮಾಡುವುದು ನಮ್ಮ ಕೈಯಲ್ಲಿದೆ, ಆದರೆ ಅದಕ್ಕೆ ಫಲ ಕೊಡುವುದು ಭಗವಂತನ ಕೈಯಲ್ಲಿದೆ. ನಾನೇ ಕರ್ಮಫಲದ ಹೇತು ಅಂತ ತಿಳಿಬೇಡ. ಕರ್ಮಫಲದ ಹೇತು ಭಗವಂತನ ಎನ್ನುವ ಎಚ್ಚರ ನಮಗಿರಲಿ ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣ ಏನು ಬಯಕೆಯನ್ನು ನಿರಾಕರಣೆ ಮಾಡಿಲ್ಲ, ಆದರೆ ಹೀಗಾಗಬೇಕು, ಹೀಗೆ ಆಗಬೇಕು, ಇಲ್ಲದಿದ್ದರೆ ನಾನು ಈ ಕರ್ಮವನ್ನು ಮಾಡೋದಿಲ್ಲ ಎನ್ನುವಂಥ ಅಭಿಪ್ರಾಯ ಸರಿಯಲ್ಲ ಅಂತ ಮಾತ್ರ ಕೃಷ್ಣ ಹೇಳಿದ. ಅದರ ಜೊತೆ ಯಾವ ಕಾಲಕ್ಕೂ ನಿಷ್ಕ್ರಿಯನಾಗಬೇಡ. ಕೇವಲ ಕರ್ಮ ಮಾಡಬೇಕು, ಫಲ ಬಯಸಬೇಡ ಅಂತಂದಾಗ ಇನ್ಯಾಕೆ ಮಾಡಬೇಕು ಅಂತ ಸುಮ್ಮನೆ ಕೂತ್ಕೊಳ್ಬೇಡ. ಸದಾ ಕರ್ತವ್ಯಶೀಲನಾಗು ಅಂತ ಹೇಳ್ತಾನೆ ಕೃಷ್ಣ. ಹೀಗಾಗಬೇಕು, ಇಂಥ ಫಲವೇ ಬರಬೇಕು ಎನ್ನುವಂಥ ವಿಚಾರವನ್ನು ಬಿಟ್ಟು ಕರ್ತವ್ಯ ನಿರ್ವಹಿಸಿದಾಗ ಯಾವ ದುಃಖವೂ ನಮಗೆ ಆಗೋದಿಲ್ಲ. ಅದನ್ನು ಬಿಟ್ಟು ಫಲದಲ್ಲೇ ಅಧಿಕಾರ ಸಾಧಿಸಿದರೆ ಆ ಫಲ ದಕ್ಕದೇ ಇದ್ದಾಗ ಆಗುವಂಥ ಒಂದು ಸ್ಟ್ರೆಸ್ಸು, ಟೆನ್ಷನ್ ಅದು ಭಯಾನಕವಾಗಿರುತ್ತೆ ಅಂತ ಕೃಷ್ಣ ಕಳೆದ ಬಾರಿ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಮುಂದೆ ವಿಚಾರವನ್ನು ಕೃಷ್ಣ ಮುಂದುವರಿಸ್ತಾನೆ. ಕೃಷ್ಣ ಹೇಳ್ತಾನೆ, ಕರ್ಮ ಕೇವಲ ಸುಮ್ಮನೆ ಮಾಡುವುದಲ್ಲ. ಯಾವುದೋ ಒಂದು ಕರ್ಮ ವೇದದಲ್ಲಿ ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದು ಸುಮ್ಮನೆ ಮಾಡ್ತಾ ಕೂತ್ಕೊಡ್ದಲ್ಲ, ಅದರ ಹಿಂದೆ ಒಂದು ಯೋಗ ಇರಬೇಕು ಅಂತ ಹೇಳುತ್ತಾನೆ. ಅಂದರೆ ಭಗವಂತ ಫಲವನ್ನು ಕೊಡ್ತಕ್ಕಂಥವ, ನನ್ನಿಂದ ಕರ್ಮವನ್ನು ಮಾಡಿಸಕ್ಕಂಥವ, ಇದೆಲ್ಲ ಭಗವಂತನೇ ನನ್ನ ಹತ್ರ ಮಾಡಿಸ್ತಾ ಇದ್ದಾನೆ. ಇದಕ್ಕೆ ಏನು ಫಲ ಬರುತ್ತೆ, ಎಷ್ಟು ಫಲ ಬಂದರು, ಅದು ಯಾವಾಗನ್ನ ಫಲ ಕೊಡಲಿ, ಎಲ್ಲವೂ ಅವನಿಗೆ ಸೇರಿತ್ತು. ಸಿಕ್ಕಿದರೆ ಸಂತೋಷ, ಸಿಕ್ಕದಿದ್ರೂ ಸಂತೋಷ. ಇದು ಭೌತಿಕ ಸಮತೋಲನ ಸ್ಥಿತಿ. ಅಂದರೆ ಸಮತ್ವಂ ಯೋಗ ಉಚ್ಯತೆ. ಯೋಗ ಶಬ್ದದ ಪ್ರಥಮಾರ್ಥವೇ ಅದೇ.
ಎಲ್ಲವುದರನ್ನು ಸಮಾನವಾಗಿ ಕಾಣುವುದು. ಸುಖವನ್ನು ದುಃಖವನ್ನು ಸಮಾನವಾಗಿ ಕಾಣಿದವನಿಗೆ ಅವನಿಗೆ ಜೀವನದಲ್ಲಿ ಸ್ಟ್ರೆಸ್ ಬರುವಂಥ ಸಮಸ್ಯೆಯೇ ಇಲ್ಲ. ಇಂತಹ ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಕರ್ತವ್ಯ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾನೆ. ನಮ್ಮ ಬದುಕಿನ ಸಮಸ್ತ ಕರ್ಮದಲ್ಲಿ ಈ ಥರದ ಅನುಸಂಧಾನ ಇದ್ದಾಗ ಅದು ಭಗವಂತನ ಪೂಜೆ ಆಗುತ್ತೆ. ಇದೇ ಕರ್ಮಯೋಗ. ಮುಂದೆ 12ನೇ ಅಧ್ಯಾಯದಲ್ಲಿ ಭಕ್ತಿಯೋಗದಲ್ಲೂ ಭಗವಂತ ಹೇಳ್ತಾನೆ, 10, 11ರಲ್ಲೂ ಬರುತ್ತೆ ಭಗವಂತನ ಪೂಜೆ. ಪೂಜೆ ಅಂತಂದರೆ ನಮ್ಮ ಡೆಫಿನಿಷನ್ ಬೇರೆ. ಪೂಜೆ, ಸೇವೆ, ಧಾರ್ಮಿಕತೆ, ಆಧ್ಯಾತ್ಮಿಕತೆ ಇದೆಲ್ಲ ನಮ್ಮ ಡೆಫಿನಿಷನ್ಗಳು ಬೇರೆ ಥರ ಇರ್ತದೆ. ಯಾಕಂದರೆ ನಮಗೆ ನಮ್ಮ ದೈನಂದಿನ ಜೀವನಕ್ಕೆ ಅನುಕೂಲಕ್ಕೆ ತಕ್ಕಂತೆ ಅವುಗಳ ಡೆಫಿನಿಷನ್ಸ್ ನಾವು ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಇದು ಪ್ರತಿ ಸಲ ಹೇಳುವಂಥ ವಿಚಾರವೇ. ಭಕ್ತಿ ಡೆಫಿನಿಷನ್ ಬದಲಾಗಿದೆ. ಇಲ್ಲಿ ಪೂಜೆ ಅಂತ ಹೇಳ್ತಾರೆ. ಪೂಜೆ ಎಂಬೋ ಡೆಫಿನಿಷನ್ ಬದಲಾಗಿದೆ. ಯಾರು ಪೂಜೆ ಮಾಡಬೇಕು? ಪೂಜೆ ಅಂದರೆ ನಮಗೆ ಗೊತ್ತಿದ್ದದ್ದೇನು? ಒಂದಕ್ಕೊಂದು ದೇವರ ಕೋಣೆ ಇರಬೇಕು, ಅಥವಾ ಕನಿಷ್ಠ ಪಕ್ಷ ದೇವರುಗಳ ಪ್ರತಿಮೆಯಾದರೂ ಇರಬೇಕು. ಪೂಜೆ ಅಂತಂದರೆ ಏನು? ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ, ಹೂವು, ನೈವೇದ್ಯ, ಇಷ್ಟೇ. ಇದನ್ನು ಮಾಡೋದು ಪೂಜೆ ಅಂತ ನಾವು ಅಂದುಕೊಂಡಿದ್ದೇವೆ. ಗೋಪೂಜೆಯೂ ಅಷ್ಟೇ. ಗೋಪೂಜೆ ಮಾಡೋದು ಅಂದರೆ ಏನು? ಅದನ್ನು ತೊಳೆಯೋದು, ಅದಕ್ಕೆ ಅರಿಶಿನ ಕುಂಕುಮ, ಅದಕ್ಕೆ ಒಂದು ಮೇಲೆ ಒಂದು ವಸ್ತ್ರ, ಒಂದು ಹೂವಿನ ಹಾರ, ಅದರ ಮುಂದೆ ಅಕ್ಕಿ, ಇಷ್ಟೇ. ಯಾಕಂದರೆ ಪೂಜೆ ಅಂತಂದರೆ ಡೆಫಿನಿಷನ್ ಇದೇ ಆಗಿದೆ. ಆದರೆ ಶಾಸ್ತ್ರಕಾರ ಹೇಳ್ತಾರೆ, ಪೂಜೆ ಅಂತಂದರೆ ಭಗವಂತನ ಪ್ರೀತಿಗೋಸ್ಕರ ಮಾಡೋದು. ಯಾವುದು ಮಾಡೋದು? ಯಾವುದನ್ನು ಒಂದು ಮಾಡೋದು ಅಂತಲ್ಲ, ಅದಕ್ಕಿಂತ ಹಿಂದೆ ಉಪಯೋಗ ಇರಬೇಕು. ನಮಗೂ ಸಮಾಜಕ್ಕೂ ಉಪಯೋಗ ಇರಬೇಕು. ಮುಂದಿನ ಅಧ್ಯಾಯಗಳಲ್ಲಿ ಭಗವಂತ ಹೇಳ್ತಾನೆ, ನೀನು ಪ್ರತ್ಯೇಕವಾಗಿ ನನಗೋಸ್ಕರ ಏನನ್ನೂ ಮಾಡಬೇಡ. ನೀನು ನಿನ್ನ ಕೆಲಸಗಳನ್ನು ಏನು ಮಾಡ್ತೀಯೋ ಅದನ್ನು ಆ್ಯಸ್ ಇಟ್ ಈಸ ಮಾಡು. ಅದೇ ನನ್ನ ಪೂಜೆ ಅಂತ ತಿಳಿದು ಮಾಡು ಸಾಕು. ಆವಾಗೇನಾಗುತ್ತೆ, ಆ ಮಾಡುವಂಥ ಕೆಲಸ ತುಂಬ ಪರ್ಫೆಕ್ಟಾಗಿ ಆಗ್ತದೆ. ಅದರಿಂದ ನೀನೂ ಉದ್ಧಾರ ಆಗ್ತೀಯ, 4 ಜನನೂ ಉದ್ಧಾರ ಆಗ್ತಾರೆ. ಸಮಯವನ್ನು ಪೂಜೆ ಅಂತೇಳಿ ಸಪರೇಟಾಗಿ ನನಗೆ ಮೀಸಲಿಟ್ಟರೆ ಆ ಮಾಡುವಂಥ 10 ನಿಮಿಷವೋ 1 ಗಂಟೆಯೋ ಪೂಜೆ ಮಾಡಿ 24 ಗಂಟೆ ಇದನ್ನು ಭಗವಂತನಿಗೆ, ಆಧ್ಯಾತ್ಮಿಕಕ್ಕೆ, ಧರ್ಮಕ್ಕೆ ಸಂಬಂಧವೇ ಇಲ್ಲದಂಥ ಕರ್ತವ್ಯಗಳು ಮಾಡೋದು ಕ್ಷೇಮವಲ್ಲ. ನಿನಗೂ ಕ್ಷೇಮವಲ್ಲ, ಸಮಾಜಕ್ಕೂ ಕ್ಷೇಮವಲ್ಲ. ಹಾಗಾಗಿ ಪ್ರತ್ಯೇಕವಾಗಿ ಪೂಜೆ ಮಾಡೋದು ಬೇಡ ಅಂತ ಕೃಷ್ಣ ಮುಂದಿನ ಅಧ್ಯಾಯಗಳಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾನೆ. ಇಲ್ಲಿ ಪೂಜೆ ಅಂತಂದರೆ ಯಾವುದೇ ಕೆಲಸ ಮಾಡಲಿ, ಆ ಕೆಲಸದಿಂದ ಭಗವಂತನ ಕಡೆ ನನ್ನ ಮನಸ್ಸು ತಿರುಗಿದರೆ ಅದೇ ಪೂಜೆ. ಯಾವುದೇ ಮಾಡಿ, ಪೂಜೆ ಮಾಡಿ, ಪಾರಾಯಣ ಮಾಡಿ, ನನ್ನ ಮನಸ್ಸು ಭಗವಂತನ ಕಡೆ ತಿರುಗಬೇಕು. ಕೇವಲ ಪ್ರತಿಮಾ ಪೂಜೆ ಒಂದೇ ಆಯ್ತು ಅಂದ್ಕೊಳ್ಳಿ. ಎಷ್ಟು ಹೊತ್ತು ಮಾಡ್ತೀರಾ ಪೂಜೆ? ಪ್ರತಿಮಾ ಪೂಜೆ ದಿನಕ್ಕೆ ಒಂದು 10 ನಿಮಿಷ, ಹಾಫ್ ಆನ್ ಅವರ್, ಕನಿಷ್ಠ ಪಕ್ಷ ಮಡಿವಂತರ ಮನೆಗೆ ಮ್ಯಾಕ್ಸಿಮಮ್ 3 ಅವರ್ಸ್. ಅದಕ್ಕಿಂತಲೂ ದೇವರ ಕೋಣೆಯಲ್ಲಿ ಕೂಡಲಿಕ್ಕಾಗೋದಿಲ್ಲ. ಅದು ಕೂಡ ಒಂದು ಯಾಂತ್ರಿಕವಾಗಿ ನಡೆದೋಗ್ತದೆ ಜಾಸ್ತಿ ಆದಷ್ಟು. ಆ ಸಮಯದಲ್ಲಿ ಪೂಜಾ, ಅಭಿಷೇಕ, ಇದರ ಸಮಯದಲ್ಲಿ ನಮ್ಮ ಮನಸ್ಸು ಭಗವಂತನ ಕಡೆ ಹೋಗುತ್ತೆ. ಉಳಿದ ಸಮಯದಲ್ಲಿ ಏನಾಗುತ್ತೆ? ಭಗವಂತನನ್ನು ಮರೆಯುತ್ತೆ, ಅಷ್ಟೇ ತಾನೇ. ಭಗವಂತನನ್ನು ಪೂಜೆ ಮಾಡಿಬಿಟ್ಟಿವಿ ಅಂತಂದರೆ ಮತ್ತೆ ಮನಸ್ಸು ಆ ಕಡೆ ಹೋಗೋದು ಬೇಕಾಗಿಲ್ಲ, ನೆಕ್ಸ್ಟ್ ಡೇನೇ ಮತ್ತೆ ಹೋಗೋ ಅವಶ್ಯಕತೆಯೇ ಇಲ್ಲ. ಸೊ 3 ಗಂಟೆಗಳ ಕಾಲ ಮ್ಯಾಕ್ಸಿಮಮ್ ಹೇಳ್ತಾ ಇದ್ದಾರೆ. 3 ಗಂಟೆಗಳ ಕಾಲ ಭಗವಂತನಲ್ಲಿ ಕೂತು, ಆ 3 ಗಂಟೆಗಳಲ್ಲಿಯೂ ಮನಸ್ಸು ಭಗವಂತನಲ್ಲಿ ಇರುತ್ತೆ ಇಲ್ಲೋ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂತಂದರೆ ನಮ್ಮ ಪೂಜೆ ಪೂರ್ತಿ ಯಾಂತ್ರಿಕವಾದದ್ದು. ಯಂತ್ರಗಳು ಹೇಗೆ ಕೆಲಸ ಮಾಡ್ತವೋ ಹಾಗೆ. ಸೊ ಆ ಪೂಜೆಗೆ ಬೇಕಾದನ್ನು ಜೋಡಿಸಿಕೊಳ್ಳೋದು, ಸಂಗ್ರಹಣೆ ಮಾಡೋದು, ಅದರಲ್ಲಿ ವಿಳಂಬವಾದರೆ ಸಿಟ್ಟು. ಸೊ ಬೇರೆಯವರು ನಮ್ಮಲ್ಲಿ ಇದಲ್ವ ಭಾಳಷ್ಟು ಆಚಾರಗಳು. ಸಿಟ್ಟು, ಕೋಪ, ಅದೇ ಥರ ಹೀಗೇ ಮಾಡಬೇಕು ಅಂತ ಯಾಂತ್ರಿಕತೆ. ಅದರಲ್ಲಿ ಮನಸ್ಸಿನ ಇನ್ವಾಲ್ವ್ಮೆಂಟೇ ಇರಲ್ಲ. ಸುಮ್ಮನೆ ಪೂಜೆ ಮಾಡ್ತಾ ಇರುತ್ತೆ, ಮನಸ್ಸು ಬೇರೆ ಕಡೆ ಹೋಗಿ ಇದಾದಮೇಲೆ ಏನು ಮಾಡಬೇಕು, ಅವ್ರು ಹಿಂಗೆ ಮಾಡ್ತಾರೆ, ಅವ್ರು ಏನು ಆದರೂ ಈ ಮಠದಲ್ಲಿ ಹೀಗಾಯಿತು, ನರಕಕ್ಕೆ ಹೋಗ್ತಾರೆ, ಈ ಥರ ಮನಸ್ಸು ಬೇರೆ ಥರಲ್ಲಿ ಇರ್ತದೆ. ಅಲ್ಲಿ ಯಾಂತ್ರಿಕವಾದಂಥ ಪೂಜೆ ಕಡೆ ಇರೋದೇ ಇಲ್ಲ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರ್ತೇವೆ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಒಂದು ಆ ಪ್ರಾರಂಭ ಮಂತ್ರ ಹೇಳೋ ಕಾಲಕ್ಕೆ ಮನಸ್ಸು ಭಗವಂತನ ಕಡೆ ಹೋಗಿ ಒಂದು ಸಲ ಕಣ್ಣು ಮುಚ್ಚಿ ಭಗವಂತನನ್ನು ಧ್ಯಾನ ಮಾಡ್ತೇವೆ.
ಫಸ್ಟ್ ಲೈನ್ ಆಯಿತಾ, ಮನಸ್ಸಿಗೂ ಡಿಟ್ಯಾಚ್ ಆಗಿಬಿಡ್ತದೆ, ಬಾಯಿ ಹೇಳ್ತಾ ಇರುತ್ತೆ, ಕಣ್ಣು ಪುಸ್ತಕವನ್ನು ನೋಡ್ತಾ ಇರುತ್ತೆ ಅಷ್ಟೆ. ಮತ್ತು ಸರ್ವಪ್ರಹರಣಾಯುಧ ಓಂ ನಮಃ ಇತಿ ಅಂತಂದರೆ ಆವಾಗ ಬಂದು ಮನಸ್ಸು ಜಾಯಿನ್ ಆಗ್ತದೆ. ಆವಾಗ ಕೊನೆಗೆ ಒಂದು ಸಲ ಕಣ್ಣು ಮುಚ್ಚಿ ಭಗವಂತನನ್ನು ನಮಸ್ಕಾರ ಮಾಡೋದು, ಮುಗಿತಪ್ಪ ಅಂತ. ಮಧ್ಯದಲ್ಲಿ ಮನಸ್ಸಿನ ಲಿಂಕೇ ಇಲ್ಲ. ಮನಸ್ಸೆಲ್ಲಿ ಹೋಯಿತು, ಎಲ್ಲಿ ಹೋಯಿತು ಗೊತ್ತಿಲ್ಲ. ಯಾಕೆಂತಂದರೆ ನಾವು ಮನಸ್ಸು ಅಂತಂಬೋದಕ್ಕೆ ಒಂದು ವಿಚಿತ್ರವಾದಂಥ ಒಂದು ಗುಣ ಇರುತ್ತೆ. ಮನಸ್ಸಿಗೆ ಎರಡು ಅದರ ಗುಣ ಏನಂತಂದರೆ, ಒಂದು ಅದರ ವೇಗ, ಎರಡನೇದು ಯಾಂತ್ರಿಕತೆ. ಮನಸ್ಸಿನ ವೇಗ ಏನಿರುತ್ತೆ, ನೀವು ಏನೇ ಕೆಲಸ ಮಾಡಿದರೂ ಕೂಡ, ಏನೇ ಬೇಕಾದರೂ ಕೂಡ ನಿಮಗೆ ಹೆಲ್ಪ್ ಮಾಡಬೇಕಾದ್ರೆ ತುಂಬ ವೇಗವಾಗಿ ರೆಸ್ಪಾಂಡ್ ಆಗೋದು ಮನಸ್ಸು. ನಮಗೆ ಕೆಲವಿನ ಕಡೆ ಬರುತ್ತೆ, ಮನಸ್ಸಿಗಿಂತಲೂ ವೇಗವಾಗಿರುವಂಥ ಸಾಧನೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದು ತುಂಬ ಫಾಸ್ಟಾಗಿ ಹೋಗ್ತದೆ. ನೀವು ಚಂದ್ರಮಂಡಲಕ್ಕೆ ಹೋಗುವಂತಂದ್ರೂ ಕೂಡ ಒಂದೇ ಸೆಕೆಂಡಲ್ಲಿ ನಿಮ್ಮ ಚಂದ್ರಮಂಡಲಕ್ಕೆ ಕರ್ಕೊಂಡು ಹೋಗ್ತದೆ. ಲೈಟ್ ಕೂಡ ನಿಮಗೆ ಹೋಗಬೇಕಾದ್ರೆ ತುಂಬ ಲೇಟ್ ಆಗ್ತದೆ. ನಮ್ಮ ಮನಸ್ಸು ಬೇಗ ಹೋಗ್ತದೆ. ಅದು ಅದರ ಬಲ ಹೌದು, ಅದರ ಬಲಹೀನತೆ ಹೌದು. ಇಂದಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಯಾವುದೋ ಒಂದು ಯಾತ್ರೆ ಅಂತ ಮಾಡ್ತಾರೆ, ಬೆಟ್ಟಕ್ಕೆ ಹೋಗುವುದಾಗಲಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಅವರು ನಿತ್ಯ ಹೋಗುವಂಥ ಕೆಲಸ ಯಾರೂ ಮಾಡಲ್ಲ. ಯಾವಾಗಾದರೂ ಎಲ್ಲರ ಜೊತೆ, ಆವಾಗ ದೇವಸ್ಥಾನಗಳಿಗೆ, ಯಾತ್ರೆಗಳಿಗೆ ಎಲ್ಲರ ಜೊತೆ ಹೋಗ್ತಿದ್ರು. ಸ್ವಲ್ಪ ಭಗವತ್ ಚಿಂತನೆ ಶೇರ್ ಮಾಡಿಕೊಳ್ಳೋದಿರುತ್ತೆ ಅಂತೇಳಿ. ಉಳಿದ ಸಮಯದಲ್ಲಿ ಅವರವರ ದೈನಂದಿಕ ಕೆಲಸಗಳೇ ಇರ್ತಿತ್ತು, ಯಾರೂ ಕೂಡ ಮಾಡಲ್ಲ. ಹೋಗುವಾಗ ನಮಗೆ ಗೊತ್ತಿದೆ, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಆ ಪ್ರದಕ್ಷಿಣೆ ನಮಸ್ಕಾರ ಹೇಗೆ ಮಾಡಬೇಕು, ಗರ್ಭಿಣಿ ಸ್ತ್ರೀಯರು ಹೆಜ್ಜೆದ ಮೇಲೆ ಹೆಜ್ಜೆ ಇಟ್ಟು ಹೇಗೆ ಹೋಗ್ತಾರೋ ಅದೇ ಥರ ಮಾಡಬೇಕು. ಸ್ವಲ್ಪ ಹೊತ್ತು ದೇವಸ್ಥಾನದ ಜೊತೆ ಕೂತ್ಕೊಳ್ಬೇಕು. ಈ ಥರ ನಿಯಮಗಳು ಹಿಂದಿನವರು ಹೇಳ್ತಾರೆ. ಇದು ಚಿಕ್ಕ ಮಕ್ಕಳಿಗೆ ಹೇಳಿದ್ದು, ದೊಡ್ಡವರಿಗೆ ಹೇಳಿದ ವಿಚಾರ ಅಲ್ಲ. ಯಾಕೆ ಹೀಗೆ ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ ಅಂದರೆ, ನಿಧಾನವಾಗಿ ನಾವು ಪ್ರದಕ್ಷಿಣೆ ಹಾಕಿದಾಗ ಆ ದೇವಸ್ಥಾನದ ಮಹತ್ಯ ಏನಿದೆ, ಅದರ ಸ್ಥಳ ಪುರಾಣ ಏನಿದೆ, ಅಥವಾ ಅಲ್ಲಿ ಮೇಲೆ ಕೆತ್ತಿದಂಥ ವಿಗ್ರಹಗಳು, ಅದೆಲ್ಲ ಕೂಡ ಒಂದೊಂದು ವಿಷಯವನ್ನು ಸೂಚನೆ ಮಾಡ್ತದೆ. ಅದನ್ನೆಲ್ಲ ಕೂಡ ಮನಸ್ಸಿನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳೋದಕ್ಕಾಗಿ ನಿಧಾನಕ್ಕೆ ನಾವು ಪ್ರದಕ್ಷಿಣೆ ಮಾಡು ಅಂತ ಹೇಳ್ತಾರೆ. ಅದೇ ರೀತಿ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು, ಧ್ಯಾನ ಮಾಡಬೇಕು ಅಂತಂದರೆ ಅಲ್ಲಿಯ ವೈಬ್ರೇಷನನ್ನು ಫೀಲ್ ಆಗಬೇಕು, ಅಥವಾ ರಿಸರ್ವ್ ಮಾಡಿ ಇಟ್ಕೊಳ್ಬೇಕು. ದಿನಾಗೂ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ನಮ್ಮ ಕೆಲಸಗಳಿರ್ತದೆ. ಹಾಗಾಗಿ ಮನೆಯಲ್ಲೇ ದಿನಾಗೂ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನೆಯಲ್ಲೇ ಕೂತು ನಮ್ಮ ಮನಸ್ಸನ್ನು ಮಾತ್ರ ದೇವಸ್ಥಾನಕ್ಕೆ ಕಳುಹಿಸಿಕೊಡ್ಬೇಕು. ಮನಸ್ಸು ಆಲ್ರೆಡಿ ಎಲ್ಲವನ್ನು ನೋಡಿರ್ತಾದ ಕಾರಣ ನಿಧಾನವಾಗಿ ಪ್ರದಕ್ಷಿಣೆ ಮಾಡಿದಾಗ ಅಲ್ಲಿರುವಂಥ ಎಲ್ಲ ವಿಗ್ರಹಗಳನ್ನು ರಿಜಿಸ್ಟರ್ ಮಾಡಿಕೊಂಡಿರ್ತದೆ. ಸ್ವಲ್ಪ ಹೊತ್ತು ಅಲ್ಲಿ ಕೂತಿರೋದ್ರಿಂದ ಅಲ್ಲಿಯ ವೈಬ್ರೇಷನನ್ನು ರಿಜಿಸ್ಟರ್ ಮಾಡಿಕೊಂಡಿರ್ತದೆ, ಎಮೋಷನ್ಸನ್ನೆಲ್ಲ ಕೂಡ. ಸೊ ಮನೆಯಲ್ಲಿ ಕೂತು ನಾವು ಮನಸ್ಸಿಗೆ ಹೇಳ್ತೇವೆ, ಒಂದು ಸಲ ನೀನು ನನ್ನ ಕರ್ಕೊಂಡು ಹೋಗು. ಮನಸ್ಸೇನು ಮಾಡ್ತದೆ, ನಿಮ್ಮನ್ನು ತಿರುಪತಿಯಲ್ಲಿ ಅಥವಾ ಯಾವುದೋ ಒಂದು ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿಸ್ತದೆ. ಮಾಡಿಸಿದ ನಂತರ ಅಲ್ಲಿಯ ವಾತಾವರಣ, ಅಲ್ಲಿಯ ವೈಬ್ರೇಷನನ್ನು ನಿಮಗೆ ಮನವರಿಕೆ ಮಾಡ್ತದೆ. ಹಾಗಾಗಿ ನಾವು ಮನೆಯಲ್ಲೇ ಕೂತು ದೇವಸ್ಥಾನಕ್ಕೆ ಹೋಗಿ ಬರ್ಬೋದಾಗ್ತದೆ. ಇದು ಮನಸ್ಸಿನ ವೇಗ. ಬಲಹೀನತೆ ಕೂಡ ಅದೇ. ಯಾಕೆಂದರೆ ನೀವು ಒಳ್ಳೆಯ ವಿಷಯ ಕೊಟ್ಟರೆ ಒಳ್ಳೆಯ ವಿಷಯ ಮಾಡ್ತದೆ, ಕೆಟ್ಟ ವಿಷಯ ಕೊಟ್ಟರೆ, ಯಾವುದೋ ಒಂದು ಬೇಡವಾದಂಥ ವಿಚಾರವನ್ನು ಕೊಟ್ಟರೆ ಅದು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಪಡೆದಂಥ ಸಂತೋಷವನ್ನು ನಿಮಗೆ ಮತ್ತೆ ಮತ್ತೆ ನೆನಪು ಮಾಡುತ್ತೆ. ಅದನ್ನೇ ಬೇಕು ಅಂತ ನಿಮ್ಮ ಹತ್ರ ಮಾಡಿಸುತ್ತೆ, ನಿಮ್ಮ ಹತ್ರ ತಪ್ಪು ಕೆಲಸ ಮಾಡಿಸ್ತದೆ. ಇದು ಮನಸ್ಸಿಗಿರುವಂಥ ಬಲ, ಮನಸ್ಸಿಗಿರುವಂಥ ಬಲಹೀನತೆ. ಎರಡನೇದು ಯಾಂತ್ರಿಕತೆ. ಯಾಂತ್ರಿಕತೆ ಅಂತಂದರೆ, ಪ್ರಾರಂಭದಲ್ಲಿ ನಿಮಗೆ ವಿಷ್ಣು ಸಹಸ್ರನಾಮ ಯಾರು ಬಾಯಿಪಾಠ ಇರ್ತಾರಲ್ಲ ಅವ್ರು ಬರ್ತಾರೆ, ಎಲ್ಲ ಸಾಮೂಹಿಕ ಪಾರಾಯಣ ಮಾಡ್ತಾ ಇರ್ತಾರೆ. ನಾವೇನು ಮಾಡ್ತೇವೆ, ಒಂದು ಪುಸ್ತಕವನ್ನು ಹಿಡ್ಕೊಂಡು ಬಂದು ಕೂಡುತ್ತೇವೆ. ಪುಸ್ತಕವನ್ನು ಹಿಡ್ಕೊಂಡ್ಬಂದು ಕೂತು ಆ ಪುಸ್ತಕದ ಅಕ್ಷರಗಳ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತದೆ. ಮನಸ್ಸು ಅಲ್ಲೇ ಇರ್ತದೆ. ಯಾಕೆಂದರೆ ಮನಸ್ಸು ಅಲ್ಲಿಲ್ಲ ಅಂತಂದರೆ ನಿಮಗೆ ಕಣ್ಣುಗಳು ನೋಡೋದಿಲ್ಲ, ಸ್ವಲ್ಪ ತಪ್ಪಿ ಹೋಗ್ತದೆ. ಹಾಗಾಗಿ ಪುಸ್ತಕ ಇಟ್ಟುಕೊಂಡು ನೋಡೋರು ನೋಡಿ ಅವರು ತುಂಬ ಕಾನ್ಸಂಟ್ರೇಷನಾಗಿ ಓದ್ತಾ ಇರ್ತಾರೆ. ಯಾಕೆಂದರೆ ಕಣ್ಣುಗಳು ಅಕ್ಷರಗಳ ಮೇಲೆ, ಪುಸ್ತಕದ ಮೇಲೆ ಇಟ್ಟು ಕಾನ್ಸಂಟ್ರೇಷನ್. ಯಾಕೆಂದರೆ ಮನಸ್ಸಿನ ಅಟೆನ್ಷನ್ ಇಲ್ಲದ್ರೆ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ಅದೇ ಬಾಯಿಪಾಠ ಮಾಡಿದವರ ಪರಿಸ್ಥಿತಿ ನೋಡಿ, ಅವರು ತಲೆ ತಿರುಗಿಸ್ತಾರೆ, ಕಾಲ ಹಾಗಂತಾರೆ, ಎಲ್ಲವನ್ನು 360 ಡಿಗ್ರಿಯಲ್ಲಿ ನೋಡ್ತಾ ಕೂತಿರ್ತಾರೆ, ಬಾಯಿ ಹೇಳ್ತಾ ಇರ್ತಾರೆ. ಅಲ್ಲಿ ಮನಸ್ಸಿನ ಕಾಂಟ್ರಿಬ್ಯೂಷನ್ ಬೇಕಾಗಿಲ್ಲ, ಆರಾಮಾಗೆ ಹೋಗಿ ಓಡಾಡ್ತಾ ಇರ್ತದೆ. ಅಂದರೆ ಹೆಚ್ಚು ಹೆಚ್ಚು ನೀವು ಅದಕ್ಕೆ ಅಭ್ಯಾಸ ಮಾಡಿದಷ್ಟು ಏನು ಮಾಡ್ತದೆ, ನಿಮ್ಮನ್ನು ಯಾಂತ್ರಿಕವಾಗಿ ಮಾಡ್ತದೆ. ಅದರ ಕಾಂಟ್ರಿಬ್ಯೂಷನ್ ಮತ್ತೆ ಬೇಕಾಗಿಲ್ಲ.
ಸುಂದರವಾದಂಥ ಎಕ್ಸಾಂಪಲ್ ನೋಡಿ. ನಿಮಗೆ ಒಬ್ಬ ಡ್ರೈವರ್ ಇದ್ದಾರೆ, ಲರ್ನರ್ ಒಬ್ಬನು, ಇನ್ನೊಬ್ಬನು ಎಕ್ಸ್ಪರ್ಟ್ ಡ್ರೈವರ್. ಲರ್ನರ್ ನೋಡಿ ಅವನು ಡ್ರೈವಿಂಗ್ ಮಾಡೋ ಕಾಲಕ್ಕೆ 2 ಕೈ ಸ್ಟೀರಿಂಗನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಕಣ್ಣು 1 ಸೆಕೆಂಡ್ ಕೂಡ ಪಕ್ಕಕ್ಕೆ ಮಾಡೋದಿಲ್ಲ, ರೋಡನ್ನೇ ನೋಡ್ತಾ ಇರ್ತಾನೆ. ಹಿಡ್ಕೊಂಡು ಡ್ರೈವ್ ಮಾಡ್ತಾ ಇರ್ತಾನೆ. ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾನೆ. ಅವನು ಫಾಸ್ಟ್ ಕೂಡ ಹೋಗಲ್ಲ. ಲರ್ನರ್ ಯಾವಾಗೂ ಕೂಡ ಫಾಸ್ಟ್, ಯಾಕೆಂದರೆ ಅದಕ್ಕೆ ಡಿಕ್ಕಿ ಹೊಡ್ತೀನಿ ಭಯ, ಹಾಗಾಗಿ ನಿಧಾನಕ್ಕೆ ಹೋಗ್ತಾನೆ. ಅದೇ ಎಕ್ಸ್ಪರ್ಟ್ ಡ್ರೈವರ್ ನೋಡಿ, ಲೆಫ್ಟ್ ಹ್ಯಾಂಡ್ ಸ್ಟೀರಿಂಗ್ ಮೇಲೆ ಇರ್ತದೆ, ರೈಟ್ ಹ್ಯಾಂಡ್ ಬಂದು ವಿಂಡೋ ಇರ್ತದೆ, ವಿಂಡೋ ಗ್ಲಾಸ್ ಮೇಲೆ ಹಾಗೆ ಇಟ್ಕೊಂಡು ಕೈ ಹಿಂಗೆ ಅಂತ ಇಟ್ಕೊಂಡಿರ್ತಾರೆ. ಸೊ ವಿಸಿಲ್ ಹಾಕ್ಕೊತ ಅಥವಾ ಹಾಡು ಹೇಳ್ಕೊತ ಅಥವಾ ಪಕ್ಕದವನು ಮಾತಾಡ್ಕೊತ ಆರಾಮಾಗಿ ಹೋಗ್ತಾ ಇರ್ತಾರೆ. ರೋಡ್ ಮೇಲೆ ಅಟೆನ್ಷನೇ ಇರೋದಿಲ್ಲ, ಆದರೂ ನೋಡಿ ಹೋಗ್ತಾ ಇರ್ತಾರೆ. ಬಹಳ ವೇಗವಾಗಿ ಹೋಗ್ತಾ ಇರ್ತಾನೆ, ಯಾಕಂದರೆ ಸ್ಕಿಲ್ ಕಲ್ತಿದ್ದಾನೆ ಯಾವುದನ್ನು ಎಷ್ಟು ಆಪ್ರೇಟ್ ಮಾಡಬೇಕು ಅಂತ. ಮನಸ್ಸಿನ ಅಟೆನ್ಷನ್ ಅದರ ಮೇಲೆ ಬೇಕಿಲ್ಲ. ಸೊ ವೇಗವಾಗಿ ಹೋಗ್ತಾ ಇರುವಾಗ ಸ್ವಲ್ಪ ಎಚ್ಚರ ತಪ್ಪಿತು ಅಂತ ಅಂದ್ಕೊಳ್ಳಿ, ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೀಳ್ತಾನೆ. ಅದೇ ಲರ್ನರು ಬೀಳೋದಿಲ್ಲ. ನಿಮಗೆ ಆಕ್ಸಿಡೆಂಟಲ್ಲಿ ನೋಡಿ, ಎಕ್ಸ್ಪರ್ಟ್ ಡ್ರೈವರ್ಸ್ಗೆ ಜಾಸ್ತಿ ಆಕ್ಸಿಡೆಂಟ್ ಆಗೋದು, ಲರ್ನರಿಗೆ ಜಾಸ್ತಿ ಆಕ್ಸಿಡೆಂಟ್ ಆಗೋದಿಲ್ಲ. ಲರ್ನರಿಗೆ ಆಕ್ಸಿಡೆಂಟ್ ಆದರೂ ಕೂಡ ಕಾರ್ ಬಾಡಿ ಡಿಕ್ಕಿ ಅದು ಹೊಡ್ಕೊಳ್ಳುತ್ತೆ, ಅವನಿಗೇನಾಗಲ್ಲ, ಯಾಕಂದರೆ ಸ್ಪೀಡ್ ಹೋಗೋದಿಲ್ಲ. ಆದ ಕಾರಣ ಮೇ ಬಿ ಸ್ಕ್ರ್ಯಾಚಸ್ ಬೀಳ್ಬೋದು, ಕಾರಿಗೆ ಡ್ಯಾಮೇಜ್ ಆಗ್ಬೋದು. ಆದರೆ ಎಕ್ಸ್ಪರ್ಟ್ ಡ್ರೈವರ್ ಡ್ರೈವಿಂಗ್ ಮಾಡಿದ್ರೆ ಕಾರಿಗೂ ಡ್ಯಾಮೇಜೆ, ಶರೀರಕ್ಕೂ ಡ್ಯಾಮೇಜ್. ಸೊ ಮನಸ್ಸಿನ ಅಟೆನ್ಷನ್ ಎಲ್ಲಿದೆ ಎಲ್ಲಿ ಇಲ್ಲ ಅಂತ ನಾವು ನೋಡ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರಾರಂಭದಲ್ಲಿ ಕೆಲಸ ಕಲಿಯದೇ ಇದ್ದಾಗ ನಮ್ಮ ಅಟೆನ್ಷನ್ ಫುಲ್ ಫೋಕಸ್ಡ್ ಆಗಿರುತ್ತೆ. ಕಲಿತ ಮೇಲೆ ಫೋಕಸ್ಡ್ ಇರಲ್ಲ, ಯಾಕಂತಂದರೆ ಮನಸ್ಸು ಬೇರೆ ಕೆಲಸದ ಮೇಲೆ ಹೊಟ್ಟೋಗುತ್ತೆ, ಅದಕ್ಕೆ ಯಾವುದು ಇಂಪಾರ್ಟೆಂಟೋ ಅದ್ರ ಮೇಲೆ ಹೊಟ್ಟೋಗುತ್ತೆ. ಚೆನ್ನಾಗಿ ಪೂಜೆ ಕಲಿತವರಿಗೆ, ಮಂತ್ರಗಳ ಬಾಯಿಪಾಠಕ್ಕೆ ಬಂದವರ ಪಾಡು ಕೂಡ ಇದೇ ಥರ ಇರ್ತದೆ. ಮನಸ್ಸಿನ ಕಾಂಟ್ರಿಬ್ಯೂಷನ್ ಇರೋದಿಲ್ಲ, ಅದು ತುಂಬ ಚಾಲೆಂಜಿಂಗ್. ಯಾರಿಗಾದರೂ ಮನಸ್ಸು ಕೂಡ ಅಲ್ಲೇ ಇದೆ ಅಂತಂದರೆ ತುಂಬ ಚಾಲೆಂಜಿಂಗ್. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿರಯೋ ನೀತಿ ಪ್ರದಾಯ ಜ್ಞಾನಪ್ರದಾಯ ವಿದಾಸ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮಂತ್ರ ಮುಗೀತು. ಮುಗಿಸೋದ್ರಲ್ಲೇ ಪ್ರಾರಂಭದಲ್ಲಿ ಪ್ರಾಧಾನ್ಯತೆ ಕೊಡ್ತೇವೆ. ಆದರೆ ನಾರಾಯಣಾಯ ಅದನ್ನು ಪ್ರತಿಯೊಂದು ಬಿಡಿಸಿ ಪರಿಪೂರ್ಣ ಗುಣಾರ್ಣವಾಯ, ಅದು ಹೇಳೋ ಕಾಲಕ್ಕೆ ಭಗವಂತ ಪರಿಪೂರ್ಣ ಗುಣವುಳ್ಳವನಾಗಿದ್ದಾನೆ. ಜ್ಞಾನಪ್ರದಾಯ, ಜ್ಞಾನವನ್ನು ಕೊಡುವಂಥವನು. ಅಖಿಲ ಕಾರಣ, ಎಲ್ಲದಕ್ಕೂ ಕಾರಣದವನಿಗೆ ನಮೋ ನಮಸ್ತೆ, ನಮಸ್ಕಾರ ಮಾಡ್ತಾ ಇದ್ದೇನೆ. ಈ ಅನುಸಂಧಾನ ಎಲ್ಲಿ ಬರ್ತದೆ? ಶುಕ್ಲಾಂಬರಧರಂ ವಿಷ್ಣು, ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಅದು ಹೇಳೋದು ಉದ್ದೇಶ, ಅದರ ಅರ್ಥ ಮನವರಿಕೆ ಆಗಬೇಕು. ಎಲ್ಲಾಗ್ತಾ ಇದೆ ಪ್ರಪಂಚದಲ್ಲಿ? ಬೇರೆ ಬೇರೆ ಭಾಷೆಗಳು ಅಷ್ಟೇ. ಭಾಳ ಜನ ಹೇಳ್ತಾರೆ, ನಮಗೆ ಗೊತ್ತಿಲ್ಲದಂಥ ಭಾಷೆಯಲ್ಲಿ ಭಗವಂತನನ್ನು ಬೇಡಿಕೊಳ್ಳೋರು ನಾವೇ. ಅಂದರೆ ಎಲ್ಲ ದೇಶಗಳು ಅಷ್ಟೇ. ಯಾಕಂದರೆ ಇಸ್ಲಾಂ ಧರ್ಮದಲ್ಲಿ ಅರಬಿಕ್ ಭಾಷೆಯಲ್ಲಿದೆ, ಎಲ್ಲರಿಗೂ ಅರಬಿಕ್ ಬರೋದಿಲ್ಲ, ಬಂದರೂ ಕೂಡ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಜುಡಾಯಿಸಮ್ ಹಿಬ್ರೂ ಭಾಷೆಯಲ್ಲಿ ಸಿಗುತ್ತೆ. ನಿಮಗೆ ಕ್ರಿಶ್ಚಿಯಾನಿಟಿ ಕೂಡ ಹಳೆಯ ಟೆಸ್ಟಮೆಂಟ್ ಹಿಬ್ರೂಲ್ಲಿರುತ್ತೆ, ಹೊಸ ಟೆಸ್ಟಮೆಂಟ್ ಇಂಗ್ಲೀಷಲ್ಲಿ ಇರುತ್ತೆ. ಅದು ಓದುವಾಗ ಸ್ವಲ್ಪ ನಮಗೆ ಅದರ ಎಚ್ಚರಿಕೆ ಅವೇರ್ನೆಸ್ ಇಲ್ಲ, ಓದ್ಬಿಡ್ತೀವಿ ಅಷ್ಟೇ ಯಾಂತ್ರಿಕವಾಗಿ. ಈ ಥರ ಆದಾಗ ಪೂಜೆ ಅನಿಸಿಕೊಳ್ಳಲ್ಲ. ಏನು ಹೇಳ್ತಾ ಇದ್ದೀವೋ ಅದು ನಮಗೆ ಎಚ್ಚರ ಇರಬೇಕು. ಅದಕ್ಕೆ ಭಗವಂತ ಹೇಳ್ತಾನೆ, ಪ್ರತ್ಯೇಕವಾಗಿ ಏನನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವ ಕೆಲಸ ಮಾಡಿದರೂ ಕೂಡ ಅದು ಭಗವಂತನ ಪೂಜೆ ಅಂತ ತಿಳಿದು ಮಾಡು, ಆವಾಗ ನೀವು ತಪ್ಪು ಮಾಡಲಿಕ್ಕಾಗೋದಿಲ್ಲ. ಒಬ್ಬ ಕಳ್ತನ ಮಾಡೋನು, ನಾನು ಕಳ್ತನ ಮಾಡೋದು ಭಗವಂತನ ಪೂಜೆ ಅಂತ ಮಾಡೋಲ್ಲ. ಯಾಕೆಂತಂದರೆ ಕಳ್ತನ ಮಾಡೋದು ಭಗವಂತಗೆ ಇಷ್ಟ ಇಲ್ಲ. ಆದರೂ ಭಗವಂತಗೆ ಲಂಚ ಕೊಡೋದು ಯಾಕೆ? ನಾನು ಉಪಾಯದಿಂದ ಕದೀತಾ ಇದ್ದೀನಿ, ನನಗೆ ಶಿಕ್ಷೆ ಕೊಡಬೇಡ, ಯಾರಿಗೂ ಸಿಗುವಂತೆ ಮಾಡಬೇಡ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ. ಸೊ ಅದಕ್ಕೆ ಪೂಜೆ ಅಂತಂಬೋ ಡೆಫಿನಿಷನೇ ಬೇರೆ. ಹಿಂದೆ ಇತ್ತೀಚೆಗೆ ಒಬ್ಬರು ಕೇಳಿದ್ರು, ಯಾವುದೋ ಒಂದು ಗ್ರಹಗಳ ಒಂದು ಕಾರಣವಾಗಿ ತುಂಬ ಮನೆಗೆ ನರಳಾಡ್ತಾ ಇದ್ದೇವೆ, ಅದಕ್ಕೆ ಜೋಯಿಸ್ರ ಹತ್ರ ಹೋಗಿದ್ವಿ. ಅವರು ಒಂದು ಉಪಾಯ ಕೊಟ್ಟರು. ಏನು? ನೀವು ಇತ್ತೀಚೆಗೆ ಇದು ನಮಗೆಲ್ಲರಿಗೂ ಗೊತ್ತಿದೆ, ಭಾಳಷ್ಟು ಜನ ಇದು ಹೇಳೋದು ಕೇಳಿದ್ದೇವೆ. ಅಕ್ಕಿ, ಬಾಳೆಹಣ್ಣು, ಬೆಲ್ಲ ಹಾಕಿ ಒಂದು ಹಸುಗಿಡಿ, ಬೇಳೆ ಹಾಕಿ ಹಸು ಮುಂದಿಡಿ, ಅಥವಾ ಆ ಗ್ರಹಕ್ಕೆ ಸಂಬಂಧಪಟ್ಟ ಅಭಿಮಾನ ದೇವತೆಗೆ ಸಂಬಂಧಪಟ್ಟ ಯಾವುದು ಒಂದು ಧಾನ್ಯ ಇರುತ್ತೋ ಅದನ್ನು ಅಕ್ಕಿ ಬೆಲ್ಲದ ಸೇರಿಸಿ ಹಸುವಿಗಿಡಿ. ಇದೊಂದು ಹೊಸ ಟ್ರೆಂಡ್ ಶುರುವಾಗಿದೆ. ಹೊಸದೇನೂ ಅಲ್ಲ, ಒಂದು 10-20 ವರ್ಷದಿಂದ ಇರುವಂಥ ಟ್ರೆಂಡೇ ಇದು. ಇನ್ನು ಕೆಲವೇ ಜನ ಗೋಸೇವೆಯನ್ನು ಮಾಡಿ,
ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವ ಥರ ಈ ಹೇಳುವುದರಲ್ಲಿ ಯಾವ ಥರದ ಕಲ್ಮಶವೂ ಇರೋದಿಲ್ಲ. ಯಾಕೆಂತಂದರೆ ಇದರಲ್ಲಿ ನಿಮಗೆ ಮೋಸ ಮಾಡುವಂಥ ರೆಮಿಡಿಗಳು ಅಲ್ಲವೇ ಅಲ್ಲ. ಇದು ಬೇರೆ ಇದ್ದಾವೆ. ಉಂಗುರ ಹಾಕ್ಕೋಬೇಕು, ನಿಮ್ಮ ಮನೆ ನಾವು ವಾರದ ದಿನ ಪೂಜೆ ಮಾಡಬೇಕು, ಈ ಥರ ಇದ್ದರೆ ಬೇರೆ. ಬಟ್ ಅದು ಇದರಲ್ಲಿ ಯಾವ ಥರದ ಒಂದು ಸ್ವಾರ್ಥ ಆಗಲಿ ಏನೂ ಇರಲ್ಲ. ಆದರೆ ನಾವು ಒಳಗಿನ ವಿಚಾರವೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಸು ಏನು ತಿನ್ನುತ್ತೆ? ಅದು ಹುಲ್ಲು ತಿನ್ನುತ್ತೆ. ಹುಲ್ಲು ಅದಕ್ಕೆ ಪ್ರಧಾನ ಆಹಾರ. ಈಗ ನಾವು ಇದನ್ನು ಇಟ್ಟು ಅಂದ್ಕೊಳ್ಳಿ, ಏನಾಗ್ತದೆ? ಹೊಟ್ಟೆ ನೋವು ಬರ್ತದೆ. ಅದೇನು ತಿಂತದೆ ಪಾಪ, ಅದಕ್ಕೇನು ಗೊತ್ತಿರುತ್ತೆ? ಸಣ್ಣ ಮಕ್ಕಳಿಗೆ ಏನು ಕೊಟ್ಟರು ತಿಂತವೆ. ಅದಕ್ಕಿದು ಬೇಡ, ರುಚಿ ಇರಬೇಕಷ್ಟೆ. ಅಂಥದ್ದು ಹಸುವಿಗೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಅಂತಂಬೋ ವಿವೇಕ ಪ್ರಜ್ಞೆ ಇರಲ್ಲ. ಯಾಕೆಂತಂದರೆ ಬುದ್ಧಿ ಇರಲ್ಲ ಅದಕ್ಕೆ. ಅದು ತಿನ್ನುವ ಪದಾರ್ಥ ಇದ್ದರೆ ತಿಂತದೆ ಅಷ್ಟೇ. ನಮ್ಮ ಮುಂದೆ ಇಟ್ಟಿದ್ದೇವೆ ಅಂತಂದರೆ ಇದು ತಿನ್ನು ಅಂತ ಆಜ್ಞೆ ಕೊಡ್ತಿದ್ದಾರೆ, ತಿನ್ನತ್ತೆ. ನಾವು ಅಕ್ಕಿ ಇದೆಲ್ಲ ಕೊಡೋದು ತಪ್ಪೇನೂ ಅಲ್ಲ. ಈಗ ಒಬ್ಬರು ಕೊಟ್ಟರೆ ಅಂದ್ಕೊಳ್ಳಿ, ಓಕೆ ಒಳ್ಳೆಯದೇ. ಪ್ರತಿಯೊಬ್ಬರು ಅದೇ ಮಾಡಿದರೆ ದಿನಾಗೂ ಅದೇ ತಿನ್ನಬೇಕಾಗ್ತದೆ. ಅವಾಗ ಹೊಟ್ಟೆಯ ಪರಿಸ್ಥಿತಿ ಏನು ಹಸುವಿಂದು? ಒಂದು ಮಠದಲ್ಲಿ ಇದೇ ರೀತಿ ಎಲ್ಲರೂ ಮಾಡಿದ್ದಕ್ಕೆ ಪಾಪ ಆ ಗೋವು ಸತ್ತು ಹೋಯಿತು, ಹೊಟ್ಟೆ ನೋವಿಗೆ ಒದ್ದಾಡಿ. ಇದು ಯಾರಿಗೂ ಗೊತ್ತಾಗಲ್ಲ. ಮ್ಯಾನೇಜ್ಮೆಂಟು ಇವರೆಲ್ಲ ಏನು ಮಾಡ್ತಾರೆ, ಒಳಗೆ ಎಲ್ಲ ಮುಗಿಸಿಬಿಡ್ತಾರೆ. ಯಾಕಂದರೆ ಇದು ಕಾಂಟ್ರವರ್ಸಿ ಆಗಬಾರ್ದು ಅಂತ. ಅಲ್ಲಿ ಆ ಮಠದಲ್ಲಿರುವಂಥ ಒಬ್ಬ ವ್ಯಕ್ತಿ ಗೋ ಸೇವೆ ಮಾಡಲಿಕ್ಕೆ ಒಬ್ಬನ ಅಪಾಯಿಂಟ್ ಮಾಡಿರ್ತಾರಲ್ಲ, ಅವನು ಹೇಳ್ತಾನೆ, ಏನು ಮಾಡೋದು ಸರ್, ಎಲ್ಲ ಈ ಥರ ಹೇಳ್ತಾರೆ, ಅದೆಲ್ಲರೂ ಅದೇ ಇಡ್ತಾರೆ, ತಿಂದು ಸತ್ತೋಯ್ತು, ನಾನು ಯಾರಿಗೆ ಹೇಳಬೇಕು? ಹೇಳಿದ್ರು ಯಾರು ಇದನ್ನು ಒಳಗೆ ಮುಚ್ಚಿಟ್ಬಿಡ್ತಾರೆ, ಈ ರೀತಿ. ಸೊ ನಮ್ಮ ಭಕ್ತಿ, ನಮ್ಮ ಪ್ರೀತಿ ಪೂರ್ತಿ ಯಾಂತ್ರಿಕವಾಗಿಬಿಟ್ಟಿದೆ. ಸೇವೆ ಅಂತಂಬೋದು ಅಷ್ಟೇ. ಗೋ ಸೇವೆ ಡೆಫಿನಿಷನ್ನೇ ಬದಲಾಗಿಬಿಟ್ಟಿದೆ. ಈಗ ಇರುವಂಥ ಡೆಫಿನಿಷನ್ನೇ ಬೇರೆ. ಅದರ ಬಗ್ಗೆ ಈ ಗೋಸೇವೆಗೆ ಸಂಬಂಧಪಟ್ಟದ್ದು ನಾವು ಜ್ಯೋತಿಷ್ಯ ಪಾಠದಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸದ್ಯ ಇದನ್ನು ಪಕ್ಕಕ್ಕೆ ಇಡೋಣ. ಸೊ ಅನುಸಂಧಾನ, ಭಗವಂತ ನನ್ನಿಂದ ಈ ಕೆಲಸ ಮಾಡಿಸಿದ, ಇದು ಒಂದು ಭಗವಂತನ ಪೂಜಾರೂಪಕವಾಗಿ ಅರ್ಪಿತವಾಗಲಿ ಎನ್ನುವಂಥ ಅನುಸಂಧಾನ ಇದ್ದಾಗ ಮಾತ್ರ ಕರ್ಮ ಯೋಗವಾಗ್ತದೆ. ಸಾಂಖ್ಯ ಯೋಗ ಡೆಫಿನೇಷನ್ ನೋಡ್ತೀವಿ. ಯೋಗ ಅಂತಂದರೆ ಏನು? ತತ್ವವನ್ನು ಆಚರಣೆ ಮಾಡೋದು, ತತ್ವವನ್ನು ಪ್ರಾಕ್ಟಿಕಲಿ ಆಚರಣೆ ಮಾಡೋದಕ್ಕೆ ಯೋಗ ಅಂತ ಹೆಸರು. ತಿಳ್ಕೊಳ್ಬೇಕು, ಆಚರಿಸಬೇಕು. ನಮ್ಮ ಮನಸ್ಸು ಭಗವಂತನ ಸಂಯೋಗ ಹೊಂದುವುದೇ ಯೋಗ. ಈ ಅನುಸಂಧಾನಕ್ಕೆ ಪೂರಕವಾದ ಮತ್ತು ಅನುಸಂಧಾನ ಪೂರ್ವಕವಾದಂಥ ಎಲ್ಲ ಕರ್ಮಗಳು ಕೂಡ ಯೋಗ ಆಗ್ತದೆ. ಅಂದರೆ ಕರ್ಮಯೋಗ ಅಂದರೆ ಏನಿಲ್ಲ, ಯಾವ ಕೆಲಸ ಮಾಡುವುದರಿಂದ ನನ್ನ ಮನಸ್ಸು ಭಗವಂತನ ಕಡೆ ಹರಿಯುತ್ತೋ ಅಥವಾ ಭಗವಂತನ ಕಡೆ ಹರಿಯುವುದಕ್ಕೆ ಸಹಕಾರ ಮಾಡುತ್ತೋ ಆ ಕರ್ಮಗಳೆಲ್ಲ ಕೂಡ ಅದನ್ನು ಕರ್ಮಯೋಗ ಅಂತ ಕರೀತಾರೆ. ಅವನು ತುಂಬ ಕರ್ಮಯೋಗಿ ಅಂತ ನಾವು ಕೇಳ್ತಾ ಇರ್ತೇವೆ. ಅವನು ತುಂಬ ಕರ್ಮಯೋಗಿ ಅಂದ್ರೆ ಏನು? ಅವನು ಯಾವುದೇ ಕೆಲಸ ಮಾಡಿದರೂ ಕೂಡ ಎಲಿವೇಟ್ ಆಗಲಿಕ್ಕೆ ಬೇಕಾದಂಥ ಕೆಲಸಗಳನ್ನೇ ಮಾಡ್ತಾನೆ ಅಂತ ಅರ್ಥ. ಏನೇ ಕೆಲಸ ಮಾಡಿದ್ವಿ ಅದರಿಂದ ಒಂದು ತತ್ವ ತಿಳ್ಕೊಳ್ತಾನೆ. ಯಾಕೆ ಮಾಡ್ತಾ ಇದ್ದೇವೆ? ಇದರಿಂದ ನನಗೇನಾದರೂ ಮನಸ್ಸು ಎಲಿವೇಟ್ ಆಗಲಿಕ್ಕಾಗಲಿ, ಬುದ್ಧಿ ಎಲಿವೇಟ್ ಆಗಲಿಕ್ಕಾಗಲಿ, ಕನಿಷ್ಠ ಪಕ್ಷ ನನ್ನಲ್ಲಿರುವಂಥ ಮನುಷ್ಯತ್ವ ಜಾಗೃತ ಆಗಲಿಕ್ಕಾಗಲಿ ಸಹಕಾರ ಮಾಡ್ತಾ ಇದೆಯಾ ಅಂತ ನೋಡ್ತಾನೆ. ಏನಾದರೂ ಮಾಡು ತಿರುಮಂಕು ತಿಮ್ಮ ಅಂತ ಅನ್ನಂಗೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರೋದು. ನಮ್ಮಲ್ಲಿ ಕೇಳ್ತಾರಲ್ಲ, ಏನು ಕೆಲಸ ಮಾಡಿಕೊಂಡಿದ್ದೀರಿ ಅಂತಂದು ಕೇಳ್ತಾರೆ. ನಾನು ಹೇಳ್ತೀನಿ, ಪಾಠ ನನ್ನ ಭಾಳ ಜನ ಕೇಳೋದುಂಟು. ನನಗೆ ಅದಕ್ಕೆ ತುಂಬ ಬೇಸರವಾಗ್ತದೆ. ಹಿಂದೆ ಬೇಸರ ಆಗ್ತಿತ್ತು, ಈಗ ಸುಮ್ಮನೆ ಜನ ಲೋಕ ರೂಢಿಯೇ ಇಷ್ಟೇ ಸುಮ್ಮನೆ. ಅದು ಹಿಂದೆ ಕೇಳ್ತಿದ್ದು, ಏನು ಕೆಲಸ ಮಾಡ್ತಿದ್ರಿ ಅಂತ ಕೇಳ್ತಾರೆ. ನಾನು ಜ್ಯೋತಿಷ್ಯ ಪಾಠ ಮಾಡ್ತೇನೆ. ಓ, ಜ್ಯೋತಿಷ್ಯ ಪಾಠ ಮಾಡ್ತೀರಾ? ಓಕೆ. ಆದರೆ ನಿಮಗೆ ತುಂಬ ಆದಾಯ, ಜನ ಜಾಸ್ತಿ ಬರ್ತಾರ? ಇಲ್ಲ ರೀ, ಪಾಠ ಮಾತ್ರ ಮಾಡ್ತೀನಿ ಅಷ್ಟೇ, ಕನ್ಸಲ್ಟೇಷನ್ ಮಾಡೋದು. ಮತ್ತು ಹೊಟ್ಟೆಪಾಡಿಗೆ ಏನು ಮಾಡ್ಕೊತೀರಿ ಅಂತ ಹೇಳ್ತಾರೆ. ಇಲ್ಲ, ವಿದ್ಯಾರ್ಥಿಗಳೇನಾದರೂ ಕೊಟ್ಟರೆ ಕಿಂಚಿತ್ ತೊಗೊಳ್ತೇನೆ ಅಷ್ಟೇ. ಫೀಸ್ ಏನಾದರೂ ಇಟ್ಟಿದ್ದೀರಾ? ಫೀಸಿಗೆ ಏನು ಇಟ್ಟಲ್ಲ ರೀ ಪಾಪ. ಅವ್ರಿಗೆ ಗೊತ್ತಾಗ್ತದೆ, ಇಲ್ಲ ಭಗವಂತ ಅವರಲ್ಲಿ ಪ್ರೇರಣೆ ಮಾಡ್ತಾನೆ, ಈ ಥರ ಅವರ ಮನಸ್ಸಿಗೆ ಈ ಥರ ಕಳಿಸಿಕೊಡು ಅಂತ ಅವ್ರಿಗೆಲ್ಲೋ ಒಂದು ಕಡೆ ಪ್ರೇರಣೆ ಆಗುತ್ತೆ, ಅವ್ರು ಕೊಡ್ತಾರೆ. ಮತ್ತು ಹಾಗಿದ್ರೆ ಜೀವನ ಹೇಗೆ? ಅವ್ರು ಕೊಡದೇ ಇದ್ದರೆ? ಅವರು ಕೊಡದೇ ಇರ್ಬೋದು, ಭಗವಂತ ಕೊಡ್ತಾನಲ್ಲ. ಒಬ್ಬರಿಗೆ ಪ್ರೇರಣೆ ಆಗಿಲ್ಲ, ಭಗವಂತ ಇನ್ನೊಬ್ಬರಲ್ಲೂ ಪ್ರೇರಣೆ ಮಾಡ್ತಾನೆ. ಆದರೆ ನಡ್ಕೊಂಡು ಬರ್ತಾ ಇದೆಯಲ್ಲ, 10 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. 2007 ಮಾಡಿಸ್ತಾ ಇದ್ದೀನಿ, ಆರಾಮಾಗಿ ನಡೀತಾ ಇದೆ. ಇನ್ಯಾಕೆ? ಯಾರು ಕೊಳ್ಳೋದ್ರೂ ಭಗವಂತ ಕೊಡ್ತಾನಲ್ಲ. ಭಗವಂತ ಏನು ಬಂದು ಪ್ರತ್ಯಕ್ಷವಾಗಿ ಬಂದು ಕೊಡೋದಿಲ್ಲ, ದೈವಂ ಮಾನುಷ ರೂಪೇನ. ಆದರೆ ಕೇಳೋದಿದೆ, ಹೊಟ್ಟೆಪಾಡಿಗೆ ಏನು ಮಾಡ್ಕೊಂಡಿದ್ದೀರಿ ಅಂದರೆ ಏನಾದರೂ ಮಾಡು ಅಷ್ಟೇ, ಸಂಪಾದನೆ ಇರಬೇಕು. ಯಾವ ಕೆಲಸ ಮಾಡಿದ್ರೂ ಚಿಂತೆ ಇಲ್ಲ.
ಅದರಲ್ಲಿ ಹೆಚ್ಚು ಹೆಚ್ಚು ಸಂಪಾದನೆ ಮಾಡುವಂಥ ಕೆಲಸದಲ್ಲಿ ತುಂಬ ನಿಮಗೆ ಗೌರವ, ಆನಂದ ಎಲ್ಲವನ್ನೂ ಸಿಗ್ತದೆ. ತುಂಬ ನೀಲಿ ಮಾಡ್ತಾಯಿದ್ರಿ, ಇನ್ಫೋಸಿಸಲ್ಲಿ ಏನು ಕೆಲಸ ಇತ್ತು? ಓಕೆ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಒಳ್ಳೆ ಕೆಲಸ. ಅಸಲು ಜ್ಯೋತಿಷ್ಯತೆ ಭಾಳ ಜನ ಬರ್ತಾರೆ, ಆಚಾರ್ಯ ಅವರೇ ಹೇಳ್ಬಿಡ್ತಾರೆ ಒಳ್ಳೆ ವರ ಬಂದಿದೆ ಆಚಾರ್ಯ. ಮತ್ತು ಒಳ್ಳೆ ಬರ ಬಂದ ಮೇಲೆ ಮತ್ತೆ ಜ್ಯೋತಿಷ್ಯ ಹಾಕಬೇಕು, ಜಾತಕ ನೋಡಿ. ಏನು ನೋಡಬೇಕು? ಹುಡುಗ ಹೇಗಿದ್ದಾನೆ, ಇವರಿಬ್ಬರು ಮ್ಯಾಚ್ ಆಗಿದೆ, ಹುಡುಗ ತುಂಬ ಒಳ್ಳೆ ಆಸ್ತಿವಂತ, ಅಂದರೆ ಅವರ ದೃಷ್ಟಿಯಲ್ಲಿ ಪ್ರಾಪರ್ಟಿ, ಹಣ, ಉದ್ಯೋಗ ಇದೆಲ್ಲ ಇದ್ದರೆ ತುಂಬ ಒಳ್ಳೆಯವನು ಅಂತ ಅರ್ಥ. ಅಂದರೆ ಅವರಿಗೆ ಬೇಕಾದಂಥ ಒಳ್ಳೆಯದೇ, ಆದರೆ ಸ್ಟ್ಯಾಂಡರ್ಡಾಗಿ ಒಳ್ಳೆಯದಲ್ಲ. ಈ ಒಳ್ಳೆಯದು ಎಂಬುದಕ್ಕೆ ಡೆಫಿನಿಷನ್ ಅಂತಂದರೆ ಬದಲಾಗ್ತಾ ಇರುತ್ತೆ, ಯಾರಿಗೆ ಯಾವುದು ಒಳ್ಳೇದು ಅನಿಸುತ್ತೋ ಅದು. ಬಟ್ ಶಾಸ್ತ್ರ ಏನು ಹೇಳುತ್ತೆ ಒಳ್ಳೆಯವನು ಅಂತಂದ್ರೆ ಏನು? ಮನುಷ್ಯತ್ವಗಿರಬೇಕಾದ ಗುಣಗಳಿದ್ರೆ ಮಾತ್ರ ಒಳ್ಳೆಯನು ಅಂತ ಶಾಸ್ತ್ರ ಹೇಳುತ್ತೆ. ಎಷ್ಟೋ ಜನ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೇವೆ, ಒಳ್ಳೆ ಜಾತಕ ಬರ್ತಾಚಾರೆ, ನಮ್ಮ ಹುಡುಗಿ ಬೇಡ ಅಂತಿದ್ದಾಳೆ, ಅಥವಾ ನಮ್ಮ ಹುಡುಗಿ ಇಷ್ಟಪಡುವಂಥ ಜಾತಕ ಸೆಟ್ ಆಗ್ತಾ ಇಲ್ಲ, ಏನು ಮಾಡಬೇಕು? $1,000,000 ಕ್ವಶನ್ ಇದು ಯಾವತ್ತಿಗೂ ಪರಿಷ್ಕಾರ ಆಗುವಂಥದ್ದಲ್ವೇ ಅಲ್ಲ. ಆಗಲಿ, ಇದು ಕೂಡ ನಾವು ಜ್ಯೋತಿಷ್ಯ ಪಾಠದಲ್ಲಿ ನೋಡೋಣ. ಇಲ್ಲಿ ಒಂದು ಪ್ರಸಂಗ ಬರುತ್ತೆ, ಏನಂತಂದರೆ ಪ್ರಪಂಚದಲ್ಲಿ ಕೆಲವರು ಕರ್ಮಯೋಗಿಗಳಿರ್ತಾರೆ. ಕರ್ಮಯೋಗಿಗಳು ಕೆಲವರು ಜ್ಞಾನಯೋಗಿಗಳು, ಇದು ಬರುವಂಥ ಪ್ರಸಂಗ. ಕೆಲವೊಂದು ಜನ ಕರ್ಮಯೋಗಿಗಳಿರ್ತಾರೆ, ಕೆಲವೊಂದು ಜನ ಜ್ಞಾನಯೋಗಿಗಳಿರ್ತಾರೆ. ಕರ್ಮಯೋಗಿಗಳಿಗೇನೋ ಜ್ಞಾನ ಬೇಕಾಗಿಲ್ಲ, ಜ್ಞಾನ ಬಂದ ಮೇಲೆ ಮತ್ತೆ ಕರ್ಮ ಬೇಕಾಗಿಲ್ಲ. ಈ ಥರದ ಚಿಂತನೆ ಹಿಂದೆ ಒಂದು ಪರಂಪರದಲ್ಲಿತ್ತು, ಈಗೂ ಇದೆ. ಕೆಲವರು ಕರ್ಮ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಕೆಲವರು ಜ್ಞಾನ ಬೇಕು ಅಂತಾರೆ, ಇನ್ನು ಕೆಲವರು ಕರ್ಮ ಮತ್ತು ಜ್ಞಾನ ಒಂದು ರಥದ 2 ಚಕ್ರದಂತೆ ಸಮಾನ ಅಂತ ಹೇಳ್ತಾರೆ. ಈ ಥರ ವಾದನೆಗಳಿಂದ ಅನೇಕ ದ್ವಂದ್ವಗಳು ಹುಟ್ಟಿಕೊಳ್ತವೆ. ಆದರೆ ಕೃಷ್ಣ ಇದು ಸ್ಪಷ್ಟವಾಗಿ ಹೇಳ್ತಾನೆ, ಜ್ಞಾನದ ಮುಂದೆ ಕರ್ಮ ಬಹಳ ದೂರ. ಕರ್ಮ ಮಾಡುವಾಗ ಜ್ಞಾನ ಅಗತ್ಯ, ಜ್ಞಾನ ಇಲ್ಲದೆ ಕರ್ಮ ಮಾಡಿದರೂ ಪ್ರಯೋಜನ ಇಲ್ಲ. ಒಂದು ಕೆಲಸ ಮಾಡಬೇಕಾದ್ರೆ ತಿಳ್ಕೊಂಡು ಮಾಡೋದು ಪ್ರಧಾನ. ತಿಳ್ಕೊಳ್ಳದೆ ಏನೋ ಒಂದು ಮಾಡಿದ್ರೆ ಏನು ಪ್ರಯೋಜನ? ಈಗ ಮಕ್ಕಳಿರ್ತವೆ, ಏನಾನ ಕೆಲಸ ಮಾಡಿ ನೀ ಮಾಡಬೇಡ ಸುಮ್ಮನೆ ನಾನು ಮಾಡ್ತೀನಿ ಅಂತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ಆ ಕೆಲಸ ಹೇಗೆ ಮಾಡೋದು. ಗೊತ್ತಿಲ್ಲದೆ ಮಾಡಿದಾಗ ಏನಾಗ್ತದೆ? ಹಾಳಾಗ್ತದೆ. ಸಣ್ಣ ಮಕ್ಕಳು ಎಲ್ಲದಕ್ಕೂ, ನನ್ನ ಮಗ ಇದನ್ನು ಅಡ್ಡ ಬರ್ತೀವಿ, ಯಾವುದನ್ನ ಒಂದು ಸ್ಕ್ರೂ ಟೈಟ್ ಮಾಡಬೇಕಂದ್ರೆ ನಾನು ಮಾಡ್ತೀನಿ ಅಂತ ಬರ್ತಾರೆ. ಅಪ್ಪ ನಿನಗೆ ಗೊತ್ತಿಲ್ಲಪ್ಪ ಅದನ್ನು ಹೇಗೆ ಟೈಟ್ ಮಾಡಬೇಕು, ಥ್ರೆಡ್ಡಿಂಗ್ ಎಲ್ಲ ಹಾಳಾಗುತ್ತೆ. ನನಗೆಲ್ಲ ಗೊತ್ತು, ನೀನು ಮಾಡ್ತಾಯಿದ್ದೆ, ನೀನು ಮಾಡಿದಂಗೆ ನಾನು ಮಾಡ್ತೀನಿ, ನೀನು ತಿರುಗಿಸ್ತೀನಿ, ನಾನು ಅದೆಲ್ಲ ಮಾಡೋದು ಅಂತ. ಆದರೆ ಗೊತ್ತಿಲ್ಲದೆ ನಾವು ಮಾಡೋ ಕಾಲಕ್ಕೆ ಏನು ಮಾಡ್ತೇವೆ? ಎಷ್ಟು ಪ್ರೆಷರ್ ಇಡಬೇಕು, ಕ್ಲಾಕ್ ವೈಸ್ ಹೇಗೆ ಎಷ್ಟು ತಿರುಗಿಸ್ಬೇಕು, ಮಿಸ್ಥ್ರೆಡಿಂಗ್ ಯಾರಿಗೆ ಏನು ಮಾಡಬೇಕು, ಇದನ್ನು ತುಂಬ ಕೇರ್ಫುಲ್ಲಾಗಿ ಮಾಡ್ತೇವೆ. ಅದ್ರ ಬಗ್ಗೆ ಅರಿವು ಇದೆ. ಸ್ಕ್ರೂ ಹೇಗೆ ಫಿಟ್ ಮಾಡಿದ್ರೆ ಒಳಗೆ ಹೋಗುತ್ತೆ ಅಂತಂಬುದು ಅರಿವು ಇದೆ, ನಾವು ಮಾಡ್ತೇವೆ. ಮಕ್ಕಳಿಗೆ ಏನು ಗೊತ್ತೆ? ಅವ್ರಿಗೆ ಗೊತ್ತಾಗೋದೇನು? ಇದನ್ನು ಹಿಂಗೆ ಇಟ್ಕೊಂಡು ಟೈಟ್ ಮಾಡಬೇಕಷ್ಟೇ ತಾನೇ, ಇನ್ನೇನು ಗೊತ್ತಿಲ್ಲ ಅದಕ್ಕೆ. ಸೊ ಅದಕ್ಕೇನು ಮಾಡ್ತೇವೆ? ಯಾವುದೇ ಒಂದು ಕೆಲಸ ಮಾಡೋ ಕಾಲಕ್ಕೆ ತಿಳ್ಕೊಂಡು ಮಾಡಬೇಕು. ತಿಳ್ಕೊಂಡು ಮಾಡದಿದ್ದರೆ ಏನಾಗ್ತದೆ? ತಿಳ್ಕೊಳ್ಳದಿದ್ದರೆ ಆ ಕೆಲಸ ಸಂಪೂರ್ಣ ಆಗೋದಿಲ್ಲ, ಅಥವಾ ನಮಗೆ ಬೇಕಾದ ರೀತಿಯಲ್ಲಿ ಆಗೋದಿಲ್ಲ. ಸೊ ಇಲ್ಲಿ ಯಾವುದು ಇಂಪಾರ್ಟೆಂಟ್? ಮಾಡೋ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಜ್ಞಾನ ಇಂಪಾರ್ಟೆಂಟ್. ಯಾವುದು ಕರ್ಮ ಹಾಗೆ ಅಂತೇಳಿ ಸುಮ್ಮನೆ ಕೂಡೋಂಗಿಲ್ಲ. ಜ್ಞಾನ ಬಂದರೆ ಸಾಕು, ಕರ್ಮ ಮಾಡೋ ಕೆಲಸ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ. ಯಾಕೆಂತಂದರೆ ಜ್ಞಾನ ಡೆವಲಪ್ ಆಗಬೇಕಾದ್ರೇ ಕರ್ಮ ಇರಬೇಕು. ಇದು ಒಂದಕ್ಕೊಂದು ಪೂರಕ ಅಂತ ಹೇಳ್ತಾರೆ. ಅಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾನೆ, ಕರ್ಮ ಮಾಡುವಾಗ ಜ್ಞಾನ ಅತಿ ಮುಖ್ಯ. ಅಸಲು ಜ್ಞಾನವನ್ನು ಪಡಿಲಿಕ್ಕೋಸ್ಕರವೇ ಕರ್ಮ ಇರೋದು ಹೊತ್ತು ಜ್ಞಾನಕ್ಕೆ ಸಮಾನ ಅಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕಾಗಿ ಜ್ಞಾನಕ್ಕೆ ಶರಣಾಗಿ ಜ್ಞಾನಕ್ಕೆ ಪೂರಕವಾದಂಥ ಕರ್ಮ ಮಾಡಬೇಕು. ಇಲ್ಲ ಜ್ಞಾನ ಅಂತಂದರೆ ಇದು ಶಾಸ್ತ್ರೀಯವಾಗಿ ಬಳಸುವಂಥ ಪದ ಅಂತ ಬಳಸ್ಕೊಳ್ಬೇಡಿ. ಜ್ಞಾನ ಅಂತಂದರೆ ಮಹಾಭಾರತ, ಗೀತೆ ಅದಲ್ಲ. ಜ್ಞಾನ ಅಂತಂದರೆ ಮಿನಿಮಮ್ ಅರಿವು. ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದನ್ನೇ ಜ್ಞಾನ ಅಂತೇವೆ. ಆ ಪದವನ್ನು ಬಳಸ್ತಾರೆ. ತಿಳ್ಕೊಂಡು ಮಾಡಬೇಕು. ಜ್ಞಾನ ಅಂದ್ರೂ ತತ್ವ ಅಂದ್ರೂ ಒಂದೇ. ಸೊ ಜ್ಞಾನ ಇಲ್ಲದೆ, ಅರಿವು ಇಲ್ಲದೆ ಫಲಾಪೇಕ್ಷದಿಂದ ಕರ್ಮ ಮಾಡುವ ಸ್ಥಿತಿ ಶೋಚನೀಯ. ಹೇಳಿದನಲ್ಲ, ನನ್ನ ಮಗಗೆ ಏನು ಸ್ಕ್ರೂ ಟೈಟ್ ಮಾಡಬೇಕು ಅಂತಿದೆ, ಅದು ತುಂಬ ಇಷ್ಟ, ನಾನು ಮಾಡಬೇಕು, ನಮ್ಮಪ್ಪನೇನು ಮಾಡೋದು ನಾನು ಮಾಡ್ತೀನಿ ಅಂತ ಇಷ್ಟ, ಏನೋ ಫಲಾಪೇಕ್ಷೆನೋ ಇದೆ, ಆದರೆ ಅದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಇವರು ಕರ್ಮದ ಮರ್ಮವನ್ನು ತಿಳಿಯದೆ ಕರ್ಮ ಮಾಡಿ ಒದ್ದಾಡುತ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಸೊ ಜ್ಞಾನ ಮಾರ್ಗದಲ್ಲಿ ಎತ್ತರಕ್ಕೇರಬೇಕಾದ್ರೆ ನಾವು ಕರ್ಮವನ್ನು ಮಾಡಲೇಬೇಕು. ಈಗ ಓದಿಕೊಳ್ಳದೆ ಜ್ಞಾನ ಬರೋದು ಹೇಗೆ?
ಜ್ಞಾನ ಬರಬೇಕಾದ್ರೆ ಮೊದಲು ಓದಿಕೊಳ್ಬೇಕು ತಾನೆ. ಓದಿ ಇಲ್ಲದೇ ಇದ್ದರೆ ಜ್ಞಾನ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಸೊ ಹಾಗಾಗಿ ಒಂದು ಕರ್ಮ ಇದ್ರೇ ಜ್ಞಾನ ಅಪ್ಡೇಟ್ ಆಗ್ತದೆ. ಪ್ರತಿಯೊಂದು ನಮ್ಮ ಅದು ವಾಂಗ್ಮಯದಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ಆ ಕೆಲಸದಿಂದ ಎಕ್ಸ್ಪರ್ಟೈಸ್ ಸ್ವಲ್ಪ ಏನೋ ಸ್ಕಿಲ್ಲನ್ನು ಪಡಿಬೇಕು. ಏನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಸಪೋಸ್ ಒಬ್ಬ ಮನುಷ್ಯ ಇದ್ದಾನೆ, ಲೌಕಿಕ ಜೀವನ, ಪೂರ್ತಿ ಲೌಕಿಕ ಜೀವನ, ಮನೆಗಿರ್ತಾನೆ, ಯಾವಾಗೂ ಸಂಪಾದನೆ ಬಿಸ್ನೆಸ್ ಎಲ್ಲವನ್ನೂ ನೋಡಿಕೊಡ್ತಾ ಇರ್ತಾನೆ. ಮನೆಗೆ ಹೆಣ್ಣುಮಕ್ಕಳು ಪಾಪ ದೇವ್ರ ಗುಡಿಗೆ, ದೇವಸ್ಥಾನ, ಎಲ್ಲಿ ಯಾವ ಮರವನ್ನು ಕಾಣಿದ್ರು ಅದಕ್ಕೆ ಪೂಜೆ, ದಾರ ಸುತ್ತೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಈ ಮನುಷ್ಯನಿಗೆ ಏನೂ ಗೊತ್ತಿರಲ್ಲ. ಆದರೆ ಅವನಿಗೆ ಯಾರೋ ಹೇಳ್ತಾರೆ, ಜೋಯಿಸರು ನೀವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದೇವಸ್ಥಾನಕ್ಕೆ ಹೋಗಿ 4 ಪ್ರದಕ್ಷಿಣೆ ಹಾಕಿ ಅಂತ ಫಸ್ಟ್ ಹೇಳ್ತಾರೆ. ಸೊ ಇವನೇನು ಮಾಡ್ತಾನೆ, ಸೊ ಯಾವುದೋ ಒಂದು ಸಮಸ್ಯೆ ಬಂತಲ್ವಾ, ಅದನ್ನು ಪರಿಹಾರ ಮಾಡಿಕೊಡೋದು ಮುಖ್ಯ. ಇಷ್ಟಕ್ಕೆ ಮುಂಚೆ ಏನೂ ಫಲ ಇಲ್ಲದೆ ಇದ್ದರೆ ದೇವ್ರ ಗುಡಿ ಕೂಡ ಹೋಗಲ್ಲ. ಆದರೆ ಏನೋ ಸಮಸ್ಯೆ ಬಂದಿದೆ, ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗಿ ಅದು ಕೂಡ ಯಾಂತ್ರಿಕವಾಗಿ ಅವ್ರು ಹೇಳಿದ್ದಾರೆ ಅಂತ ಪ್ರದರ್ಶನ ಮಾಡ್ತಾರೆ. ಒಂದು ತಿಂಗಳು ಮಾಡು ಅಂತ ಹೇಳಿರ್ತಾರೆ, ತಿಂಗಳು ಮಾಡ್ತಾನೆ. ನಂತರ ಅವನಿಗೆ ತಿಂಗಳ ದಿನ ಒಂದು ಫಿಕ್ಸ್ಡ್ ಟೈಮಲ್ಲಿ ಪ್ರದಕ್ಷಿಣೆ ಮಾಡೋದು ಅಭ್ಯಾಸ ಆಯಿತು. ಇನ್ನೊಂದು ದಿನ ಹೋಗಲಿಲ್ಲ ಅಂತ ಅಂದ್ಕೊಳ್ಳಿ, ಏನೋ ಒಂಥರ ದಿನಾಗಲಿ ಹೋಗ್ತಾ ಇದ್ದಾಗ ಚೆನ್ನಾಗಿತ್ತು, ಒಂದು ಅಭ್ಯಾಸ ತಪ್ಪಿದರೆ ಏನೋ ಒಂಥರ ಅವತ್ತಿನ ದಿನ ಏನೋ ಲೋಪ ಆದಂಗೆ ಅದೊಂದು ಹಾಬಿ ಆಗಿಬಿಡ್ತದೆ. ಈಗ ನೋಡಿ, ನಾಸಾ ಅವರು ರಾಕೆಟ್ ಪ್ರಯೋಗ ಮಾಡೋ ಕಾಲಕ್ಕೆ ಭಾಳ ಸಲ ಫೇಲ್ ಆಗ್ತಾ ಇತ್ತಂತೆ. ಒಂದು ಸಲ ಏನಾಯಿತು, ಯಾರೋ ಒಬ್ಬನು ಕಳ್ಳೆ ಬೀಜ, ಹುರಿದ ಕಳ್ಳೆ ಬೀಜ ತಿಂತಾ ಇದ್ದನಂತೆ. ಆ ಸಮಯದಲ್ಲೇ ರಾಕೆಟ್ ಸಕ್ಸಸ್ ಆಯ್ತಂತೆ. ಅವ್ರೇನು ಮಾಡ್ರೆ, ಇದು ಒಳ್ಳೆ ಇದು ಶುಭ ಸೂಚನೆ, ಇದು ತಿಂದಿದ್ದ ಇಟ್ಸ್ ಎ ಕೋಇನ್ಸಿಡೆನ್ಸ್, ಇದು ತಿಂದಿದ್ದಕ್ಕೆ ಅದು ಸಕ್ಸಸ್ ಆಯಿತು ಅಂತೇಳಿ, ಇದು ಕೂಡ ಮೂರ್ಖತನವೇ. ಅದಕ್ಕೆ ಅಲ್ಲಿ ಖಂಡಿತವಾಗೂ ರಾಕೆಟ್ ಲಾಂಚ್ ಮಾಡೋ ಕಾಲಕ್ಕೆ ಎಲ್ಲರಿಗೂ ಪೀನಟ್ಸ್, ಕಳ್ಳೆ ಬೀಜವನ್ನು ಸಪ್ಲೈ ಮಾಡ್ತಾರೆ. ಅದು ತಿನ್ನಬೇಕು, ಅದು ತಿಂದದೇ ಇದೆ, ಯಾಕಂದ್ರೆ ಲಾಸ್ಟ್ ಟೈಮ್ ಸಕ್ಸಸ್ ಆಯಿತು, ಈ ಸರಿ ಸಕ್ಸಸ್ ಆಗಲ್ಲ, ಅದಕ್ಕೆ ಅದು ತಿಂದಿಲ್ಲ ಆದ ಕಾರಣ. ಹಾಗೆ ಇವನಿಗೆ ದೈನಂದಿನ ಜೀವನದಲ್ಲಿ ಏನೋ ಒಂದು ಆಗ್ತಾ ಇಲ್ಲ ಅಂದರೆ, ದಿನಾಗೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ವು, ಕೆಲಸ ಆಗ್ತಾಯಿತ್ತು, ಇವಾಗ ಆಗ್ತಾಯಿಲ್ಲ. ಹಾಗಾಗಿ ಒಂದು ಅಭ್ಯಾಸ ಮಾಡಿಕೊಳ್ಳುವ. ಸೊ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವಸ್ಥಾನ ಪ್ರದಕ್ಷಿಣೆ ನಮಸ್ಕಾರ ನೋಡ್ತಾ ಇರೋ ಕಾಲಕ್ಕೆ ಏನಾಗುತ್ತೆ, ವಿಶೇಷ ಕಾರ್ಯಕ್ರಮಗಳಾಗ್ತದೆ, ಏನಾದರೂ ಆರಾಧನೆಗಳು ಈ ಥರದ ಬಂದಾಗ ಏನಾಗ್ತದೆ, ಒಂದು ಪಲ್ಲಕ್ಕಿ ಸೇವೆ ಇದೆಲ್ಲ ಇರ್ತದೆ, ಅದನ್ನೆಲ್ಲ ನೋಡ್ತಾನೆ. ನೋಡಿ ಏನನ್ಸುತ್ತೆ, ನೋಡಪ್ಪ ಎಷ್ಟು ಜನ ಈ ಪಲ್ಲಕ್ಕಿಯನ್ನು ಹೊರಿತಿದ್ದಾರೆ, ನಾನು ಯಾಕೆ ಹೊರಿಬಾರ್ದು, ನಾನು ಒಂದೇನು ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅವನಿಗೂ ಪಲ್ಲಕ್ಕಿ ಹೊರಬೇಕು ಅಂತ ಆಗ್ತದೆ. ಆಮೇಲೆ ದಿನಾಗೂ ಹೋಗ್ತಾ ಇದ್ದಾನೆ ಅನ್ಕೋ, ಅಲ್ಲಿ ಆ ಪಲ್ಲಕ್ಕಿನ ಅಲಂಕಾರ ಮಾಡೋದು, ಅವ್ರು ಹೇಳಿದ ಕೆಲಸವನ್ನು ಮಾಡೋದು, ಅಲ್ಲಿ ಪ್ರವಚನ ಹೇಳ್ತಾ ಇರ್ತಾರೆ, ಆ ಪ್ರವಚನವನ್ನು ಕೇಳೋದು, ಇದೆಲ್ಲ ನೋಡಿ ಓವರ್ ಎ ಪೀರಿಯಡ್ ಏನಾಯಿತು, ಅವನಲ್ಲಿ ಜ್ಞಾನ ಹುಟ್ಟಿಕೊಡ್ತದೆ. ಇದಕ್ಕೆ ಪ್ರಾರಂಭ ಏನು, ಒಂದು ಕರ್ಮ ಮಾಡೋದ್ರಿಂದನೇ, ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡು ಅಂತ ಹೇಳಿದ್ರಿಂದ ಶುರುವಾಗಿದೆ ಇದೆಲ್ಲ. ಹಾಗೆ ಕರ್ಮ ಇಲ್ಲದೆ ಜ್ಞಾನವನ್ನು ಅಕ್ವೈರ್ ಮಾಡಲಿಕ್ಕೆ ಆಗೋದಿಲ್ಲ. ಶಾಲೆಗೆ ಹೋಗುವಂಥ ಒಂದು ಕರ್ಮ ಮಾಡದೇ ಇದ್ದರೆ ಜ್ಞಾನ ಬರುವುದಿಲ್ಲ, ನಮಗೆ ನಾಲೆಡ್ಜ್ ಆಗಲಿ ಯಾವುದೂ ಬರುವುದಿಲ್ಲ. ಸಣ್ಣ ಮಕ್ಕಳು ನೋಡಿ, ಶಾಲೆಯನ್ನು ಒಂದು ಜೈಲಿದ್ದಂಗೆ ನೋಡ್ತಾರೆ. ದೊಡ್ಡವರಾದ ಮೇಲೆ ಅವತ್ತು ನಮ್ಮಪ್ಪ ಅಮ್ಮ ಬೈದು ಮಾಡಿ ಕಳಿಸಿದ್ದಕ್ಕೆ ಇವತ್ತು ನಾವು ಉದ್ಧಾರ ಆಗೀವಿ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನ ಬರಬೇಕು ಅಂದರೆ ಖಂಡಿತ ಕರ್ಮ ಮಾಡಲೇಬೇಕಾಗತ್ತೆ. ಜ್ಞಾನ ಮಾರ್ಗದಲ್ಲಿ ಎತ್ತರಕ್ಕೇರಬೇಕಾದರೆ ನಾವು ಕರ್ಮ ಮಾಡಲೇಬೇಕು, ಇದರಿಂದ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳ್ತಾರೆ. ಈ ಸ್ಥಿತಿಯಲ್ಲಿ ಅಹಂಕಾರ ಪಡದೆ ಭಗವಂತನೇ ನನ್ನ ರಕ್ಷಣೆ ಹಾಗೂ ಆತನೇ ನನ್ನ ನೆಲೆ ಅಂತ ತಿಳಿದು ಆತನಲ್ಲೇ ಶರಣಾಗಬೇಕು ಅಂತ ಹೇಳ್ತಾರೆ. ದೇವರಿಗೆ ನಾನು ನನ್ನನ್ನು ಅರ್ಪಿಸಿಕೊಂಡಿದ್ದೇನೆ, ಆತ ನನ್ನನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ ಎನ್ನುವಂಥ ಮನವರಿಕೆಯೇ ಶರಣಾಗತಿ, ಕನ್ವಿಕ್ಷನ್ ಅಂತ ಹೇಳ್ತಾರೆ. ನಮಗೆ ಏನಾದರೂ ಸಮಸ್ಯೆ ಬಂದಾಗ ಭಗವಂತನ ಹತ್ರ ಪ್ರಾರ್ಥಿಸ್ಕೊಳ್ಬೇಕೆ ಹೊತ್ತು ಅನ್ಯರನ್ನಲ್ಲ ಅಂತಾರೆ ನಮ್ಮ ಪ್ರಾಚೀನರು. ಓ ಭಗವಂತನೇ, ನನ್ನನ್ನು ಯಾಕೆ ಈ ಸಮಸ್ಯೆಯಲ್ಲಿ ಸಿಲುಕಿಸಿದ್ದಿ, ಇದಕ್ಕೆ ಪರಿಹಾರವನ್ನು ತೋರಿಸು ತಂದೆ ಅಂತ ಮನಃಪೂರ್ವಕವಾಗಿ ಕೇಳಿಕೊಂಡರೆ ಖಂಡಿತ ಆತ ನಮ್ಮನ್ನು ಸಂಕಟದಿಂದ ಪಾರು ಮಾಡ್ತಾನೆ. ಆದರೆ ಇಲ್ಲಿ ಕೂಡ ಫಲದ ಅಧಿಕಾರ ಸಾಧಿಸಬೇಡ. ನಾನು ನಿನ್ನ ಪ್ರಾರ್ಥನೆ ಮಾಡಿದ್ದೇನೆ, ನೀನು ಯಾಕೆ ಮಾಡೋದಿಲ್ಲ, ನಿನ್ನನ್ನು ಪ್ರಾರ್ಥನೆ ಮಾಡಿರ್ಕೊಂಡು ನೀನು ಮಾಡೋದಿಲ್ವ, ಅಧಿಕಾರ ಡಿಮ್ಯಾಂಡ್ ಮಾಡೋಂಗಿಲ್ಲ. ಇಟ್ಸ್ ಪ್ಯೂರ್ಲಿ ರಿಕ್ವೆಸ್ಟ್, ಶರಣಾಗತಿ ಅಂತ ಹೇಳ್ತಾರೆ. ಯಾಕೆಂತಂದರೆ ನಾವು ರಿಕ್ವೆಸ್ಟ್ ಮಾಡಿ ತಕ್ಷಣ ಮಾಡಿಬಿಡ್ಬೇಕು ಅಂತಂದರೆ ಭಗವಂತಗೆ ನಾವು ಒಬ್ಬರೇ ಅಲ್ಲ,
ಇಡೀ ಪ್ರಕೃತಿ ಇದೆ. ಯಾವುದೋ ಕೇಸಲ್ಲಿ ಏನೋ ನನಗೆ ತೊಂದರೆ ಆಗ್ತಾಯಿದೆ, ಆ ಪೊಸಿಷನ್ ನಮ್ಮ ಮೇಲೆ ಕೇಸ್ ಹಾಕಿದ್ದಾನೆ ಅಥವಾ ನಾವು ಹಾಕಿದ್ದೇವೆ, ನನಗೆ ಮಾತ್ರ ಒಳ್ಳೆಯದು ಮಾಡು ಅಂತಂದರೆ ನಾವು ಪೂಜೆ ಮಾಡ್ತೇವೆ, ಹೋಮ ಮಾಡ್ತೇವೆ. ಅಪೋಸಿಟ್ ಏನು ಮಾಡ್ತಾನೆ, ಅವನು ಮಾಡ್ತಾನೆ. ಇವಾಗ ಯಾರನ್ನ ಮಾಡಬೇಕು? ಪ್ರಾಮಾಣಿಕನ್ನೇ ಮಾಡಬೇಕು. ಸೊ ಪ್ರಾಮಾಣಿಕತೆಗೆ ನಾವು ಒತ್ತು ಕೊಡ್ತಾನೆ ಭಗವಂತ. ನಾವು ಕೇವಲ ರಿಕ್ವೆಸ್ಟ್ ಮಾಡ್ಕೊಂಡಷ್ಟು ಕೊಡಲ್ಲ. ಹಾಗಾಗಿ ಇಟ್ಸ್ ಪ್ಯೂರ್ಲಿ ರಿಕ್ವೆಸ್ಟ್ ಇದ್ದಂಗೆ ಇರಬೇಕು, ಡಿಮ್ಯಾಂಡ್ ರೂಪದಲ್ಲಿರಬಾರ್ದು. ಭಗವಂತ ಕೇಳಿದ್ದನ್ನೆಲ್ಲ ಕೊಡ್ತಾನೆ, ನಮ್ಮನ್ನು ಕಷ್ಟದಿಂದ ಪಾರು ಮಾಡ್ತಾನೆ ಅಂತಂದಾಗ ನಾನು ಪ್ರಾರ್ಥನೆ ಮಾಡಿದೆ, ಆದರೆ ಯಾಕೆ ಮಾಡಿಲ್ಲ? ಒಂದು ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾಮನಿಗೆ ಪಟ್ಟಾಭಿಷೇಕ, ಮರುದಿನ ನೆಕ್ಸ್ಟ್ ಡೇ ರಾಮನಿಗೆ ವನವಾಸ. ಲಕ್ಷ್ಮಣನಿಗೆ ಸಿಟ್ಟು ಬರ್ತದೆ, ಇದೇನಿದು, ನೀನೇನೂ ರಾಜ್ಯವನ್ನು ಬೇಕು ಅಂತ ಬಯಸಲಿಲ್ಲ, ಹೋಗಲಿ ನೀನು ರಾಜ್ಯವನ್ನು ಬೇಡ ಅಂತ ಅಂಬುವಂಥ ಇಂಟ್ರೆಸ್ಟ್ ಕೂಡ ನೀನು ವ್ಯಕ್ತಪಡಿಸಲಿಲ್ಲ, ನಿನಗೆ ರಾಜ್ಯ ಪಟ್ಟಾಭಿಷೇಕ ಮಾಡಿಕೊಳ್ಬೇಕು ಅಂತಿದೆ, ತಂದೆಯವರಿಗೆ ಮಾಡಬೇಕು ಅಂತ ಇದೆ, ಯಾಕೆ ಹಿಂಗಾಗ್ತಿದೆ? ನಾನು ಹೋಗಿ ತಂದೆಯನ್ನು ಕೊಂದು ಬಿಡ್ತೇನೆ. ಯಾಕೆಂದರೆ ರಾಮನ ಮೇಲೆ ಅಷ್ಟು ಪ್ರೀತಿ ಇತ್ತು ಅವನಿಗೆ. ತಂದೆಯನ್ನು ನಾನು ಕೊಂದು ಬಿಡ್ತೇನೆ, ಕತ್ತಿ ತೊಗೊಂಡು ಹೋಗ್ತಾನೆ. ರಾಮ ಸ್ಟಾಪ್ ಮಾಡ್ತಾನೆ, ಯಾಕೆ ಆವೇಶ ಪಡ್ತೀನಿ ನೀನು? ತಂದೆಗೇನು ಕೊಡಬಾರ್ದು ಅಂತೇನಿಲ್ಲ, ತಂದೆಗೆ ಕೊಡಬೇಕು ಅಂತಲೂ ಇದೆ, ನನಗೆ ತೊಗೋಬಾರ್ದು ಅಂತಲೂ ಇದೆ, ನನಗೆ ತೊಗೋಬೇಕು ಅಂತಲೂ ಇದೆ. ತಂದೆಗೆ ಕೊಡಬೇಕು ಅಂತಿದ್ರೂ, ನಾನು ತೊಗೋಬಾರ್ದು ಅಂತ ಇಲ್ಲದಿದ್ರೂ, ತಂದೆಗೆ ಕೊಡಲಾಗದೆ ನಾನು ಸ್ವೀಕಾರ ಮಾಡದೆ ಇರುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದವನೊಬ್ಬನಿದ್ದಾನೆ ಭಗವಂತ. ಅವನು ದೈವಸ್ಯ ಕರ್ಮ ತತ್. ಅವನನ್ನು ಫಾಲೋ ಆಗೋಣ, ಸುಮ್ಮನೆ ಇದಕ್ಕೆ ಯಾಕೆ ಇದು ಮಾಡಿಕೊಡ್ತೀವಿ? ಕರ್ಮ ಏನಿಡ್ತೀವಿ ಯಾರಿಗೆ ಗೊತ್ತು? ಇದು ಸಾಕ್ಷಾತ್ತು ಭಗವಂತನೇ ಹೇಳಿದಂಥ ಮಾತು. ಯಾರ್ಯಾರ ಕರ್ಮ ಏನಿರುತ್ತೆ ಅದಕ್ಕೆ ತಕ್ಕಂತೆ ನಡೀತೆ ಹೊತ್ತು ಕೇವಲ ನಾನು ನನ್ನಂಥವನ್ನ ರಿಕ್ವೆಸ್ಟ್ ಮಾಡಿದ್ರೆ ನೀವು ಕೊಡದೇ ಇರೋದು ಹೇಗೆ? ಇದು ಡಿಮ್ಯಾಂಡ್ ಸಾಧಿಸಬಾರದು. ಹಿಂದೆ ಕರ್ಮಣ್ಯೇವಾಧಿಕಾರಸ್ಥೆ ಆ ಶ್ಲೋಕ ಹೇಳೋದು ಅದೇ. ರಿಕ್ವೆಸ್ಟ್ ಮಾಡಿ, ಡಿಮ್ಯಾಂಡ್ ಮಾಡಬೇಡಿ. ಮಾಡು ಅಂತ ನಾವು ಒಳ್ಳೆಯ ಮನಸ್ಸಿನ ಭಗವಂತ ಕೇಳ್ತೇವೆ. ಭಗವಂತ ಕೊಡಬಹುದು, ಕೊಡದೇ ಇರಬಹುದು. ಏಕೆಂತಂದರೆ ಅದ್ರ ಹಿಂದೆ ನಾವು ಮಾಡಿಕೊಂಡಂಥ ಕರ್ಮದ ಬೇಸ್ ಮೇಲೆ. ಯಾಕೆಂದರೆ ನಾವು ಒಬ್ಬರೇ ಅಲ್ಲ ಭಗವಂತನ ಮಕ್ಕಳು, ಭಾಳ ಜನ ಮಕ್ಕಳಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡೋದರಲ್ಲಿ ಪ್ರಾಮಾಣಿಕತೆ ಇದ್ದರೆ ಅಥವಾ ನನ್ನಲ್ಲಿ ಬದಲಾವಣೆ ಆಗತ್ತೆ ಅಂತಂಬುದು ಇದ್ದರೆ ಭಗವಂತ ಖಂಡಿತ ಈಡೇರಿಸ್ತಾನೆ. ಇಲ್ಲದ್ರೆ ಪ್ರಾಯಶ್ಚಿತ ಅಂತ ನಾವು ಮಾಡ್ತೀವಲ್ಲ, ಪ್ರತಿ ಸಲ ಪ್ರಾಯಶ್ಚಿತ ಮಾಡ್ತೇವೆ. ಪ್ರಾಯಶ್ಚಿತ ಅಂದರೆ ಏನು? ಪ್ರಾಯ ಗೊತ್ತಿಲ್ಲದೇ ಇದ್ದಾಗ ಅಥವಾ ಮೊದಲ ಬಾರಿಗೆ ಅಥವಾ ಸಣ್ಣವನಿದ್ದಾಗ ಏನಾದರೂ ತಪ್ಪು ಮಾಡಿದ್ರೆ ಎಕ್ಸ್ಕ್ಯೂಸ್ ಇದೆ. ಮಗ ಇದ್ದಕ್ಕಿದ್ದಾಗ ಪಕ್ಕದ ಮನೆಯಿಂದ ಏನೋ ಕದ್ದು ಬಂದುಬಿಡ್ತಾನೆ, ಫಸ್ಟ್ ಟೈಮ್ ಏನೋ ಗೊತ್ತಿಲ್ಲ ಮಗು ತಂದುಬಿಟ್ಟಿದೆ ಅಂಥೇಳಿ ಆ ವಸ್ತುವನ್ನು ಪಕ್ಕದ ಮನೆಗೆ ಒಪ್ಪಿಸಿ ಮಗು ಹೇಳ್ತೀನಿ, ಹಾಗೆ ಇನ್ನೊಬ್ಬರ ವಸ್ತುಗಳು ತರಬಾರ್ದಪ್ಪ, ಇದು ಒಳ್ಳೆಯ ಅಭ್ಯಾಸ ಅಲ್ಲ ಅಂತ ಹೇಳ್ಕೊಡ್ತೇವೆ. ಮಗು ಸರಿಯಪ್ಪ ಇನ್ಮೇಲೆ ತರಲ್ಲ ಅಂತ ಹೇಳ್ಬಿಡ್ತೇವೆ, ಮಗುದಾಗಿ. ನೆಕ್ಸ್ಟ್ ಟೈಮ್ ಮತ್ತೆ ತಂದು ಅಂದ್ಕೊಳ್ಳಿ ಏನು ಮಾಡ್ತೇವೆ? ಇವನು ಅಷ್ಟು ಹೇಳ್ರೂ ಗೊತ್ತಾಗಲಿಲ್ವಲ್ಲ ಅಂತೇಳಿ ಒಂದು 2 ಏಟ್ ಹಾಕ್ತೇವೆ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಹೊಡಿತಾರೆ ಅಂತ ತರದೇ ಇರ್ತಾನೆ ಅಂತೇಳಿ. ಅವನು ಆವಾಗೂ ಮತ್ತೆ ತಂದ ಅಂತ ಅಂದ್ಕೊಳ್ಳಿ, ಅದಕ್ಕೆ ಮತ್ತೆ ಎಕ್ಸ್ಕ್ಯೂಸ್ ಏನಿದೆ? ಇಲ್ಲವೇ ಇಲ್ಲ. ಫಸ್ಟ್ ಟೈಮ್ ಮಾತ್ರವೇ ಎಕ್ಸ್ಕ್ಯೂಸ್. ಭಗವಂತನೂ ನಮಗೆ ತಂದೆ ಇದ್ದಂಗೆ. ಯಾವುದೇ ಒಂದು ತಪ್ಪು ಫಸ್ಟ್ ಟೈಮ್ ಗೊತ್ತಿಲ್ಲದೆ ಮಾಡಿದಾಗ ನಾವು ಭಗವಂತನನ್ನು ರಿಕ್ವೆಸ್ಟ್ ಮಾಡಿಕೊಳ್ತೇವೆ, ತಪ್ಪಾಗಿದೆ ಕ್ಷಮಿಸು. ಭಗವಂತ ಎಕ್ಸ್ಕ್ಯೂಸ್ ಮಾಡ್ತಾನೆ, ನಮಗೆ ಆ ಕಷ್ಟದಿಂದ ನಮ್ಮನ್ನು ಪಾರು ಮಾಡ್ತಾನೆ. ಆದರೆ ಪ್ರತಿಯೊಂದು ಸಲ ನಾನು ತಪ್ಪು ಮಾಡೋದು ಭಗವಂತನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾದರೆ ಭಗವಂತ ಸಿಂಪಲಾಗಿ ಇಗ್ನೋರ್ ಮಾಡ್ತಾನೆ. ನಾವೆಷ್ಟು ಡಿಮ್ಯಾಂಡ್ ಮಾಡಿದರೂ ಪ್ರಯೋಜನ ಇಲ್ಲ. ನಾವೇನು ಮಾಡ್ತೇವೆ? ಭಗವಂತ ನಾನು ಎಷ್ಟು ಸೇವೆ ಮಾಡಿದ್ದೀನಿ, ಎಷ್ಟು ಭಗವಂತ ದೇವಸ್ಥಾನಕ್ಕೆ ಎಷ್ಟು ಡೊನೇಷನ್ಸ್ ಕೊಟ್ಟಿದ್ದೀನಿ ಎಲ್ಲ ಇರ್ತದೆ. ಆದರೆ ಏನಾಗ್ತದೆ? ನಾಳಿಂದ ಈ ದೇವರಿಗೆ ಪೂಜೆ ಇಲ್ಲ. ನಷ್ಟ ಯಾರಿಗೆ? ಭಗವಂತಗೆ ಏನೂ ನಷ್ಟ ಇಲ್ಲ. ಭಗವಂತನ ದೇವಸ್ಥಾನಕ್ಕೆ ಹೋದ್ರೂ ಹೋಗದೇ ಇದ್ರೂ ಭಗವಂತಗೆ ನಷ್ಟ ಇಲ್ಲ. ಆ ದೇವಸ್ಥಾನಕ್ಕೆ ಯಜಮಾನರಾದವರಿಗೆ ನಷ್ಟ ಅಷ್ಟೇ ಆಗಲಿ, ಭಗವಂತಗೆ ಏನು ನಷ್ಟ ಇಲ್ಲ. ನೀವು ಡೊನೇಷನ್ಸ್ ಕೊಟ್ಟರೆ ಅದೆಲ್ಲ ಕೂಡ ಭಗವಂತನಿಗೆ ಏನು ಕಡಿಸಲ್ಲ, ಭಗವಂತನೇ ನಮಗೆ ಕೊಡೋದು. ಮತ್ತು ಭಗವಂತನಿಗೆ ನಾವು ಲಂಚ ಕೊಡೋದೇನಿದೆ? ಸೊ ಇದು ಡಿಮ್ಯಾಂಡ್ ಮಾಡೋಂಗಿಲ್ಲ. ಅದಕ್ಕೆ ಭಗವಂತ ಕ್ಲಿಯರಾಗಿ ಹೇಳ್ತಾನೆ, ಏನನ್ನ ಭಗವಂತನ ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ಬೇಕಷ್ಟೆ. ಆ ರಿಕ್ವೆಸ್ಟ್ ಕೂಡ ಯಾವಾಗ ಫಲವಂತವಾಗತ್ತೆ? ಇಫ್ ಇಟ್ ಈಸ್ ಎ ಫಸ್ಟ್ ಟೈಮ್ ಆದರೆ ಫಲವಂತವಾಗ್ತದೆ. ಪ್ರತಿ ಬಾರಿ ಆಯಿತು ಅಂತಂದರೆ ಈಸಿ ಹೇಳ್ಬೋದು ಭಗವಂತ ತಿರಸ್ಕಾರ ಮಾಡ್ತಾನೆ. ಆದರೆ ನನ್ನನ್ನು ಈ ತಪ್ಪು ಮಾಡದಂತೆ ಇರುವಂಥ ಒಂದು ನಿಗ್ರಹ ಶಕ್ತಿ ಕೊಡುವಂಥ ಭಗವಂತನ ಕೇಳ್ಕೋಬೇಕಷ್ಟೆ. ಪ್ರತಿ ಸಲ ತಪ್ಪು ಮಾಡುವ, ಪವಮಾನ ಹೋಮ ಮಾಡುವ ಅಂದರೆ ಉಪಯೋಗ ಏನು?
ಏನೂ ಉಪಯೋಗ ಇಲ್ಲ. ಫಸ್ಟ್ ಟೈಮಿಗೆ ಮಾತ್ರವೇ ಅಪ್ಲೈ ಆಗ್ತದೆ. ಇದು ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ತುಂಬ ಕ್ಲಿಯರಾಗಿ ಹೇಳುತ್ತದೆ. ಎಲ್ಲ ಈಗ ನಾವು ಜ್ಯೋತಿಷ್ಯದಲ್ಲಿ ಇಲ್ಲಿ ಬರುತ್ತೆ, ಎಲ್ಲದಕ್ಕೂ ಪರಿಹಾರಗಳಿದೆ. ಇಲ್ಲ, ಇದು ಕರ್ಮ ಸಿದ್ಧಾಂತಕ್ಕೆ ಅಗೇನೆಸ್ಟ್. ಯಾವುದೇ ತೊಂದರೆ ಬಂದ್ರೂ ಆ ಪೂಜೆ ಮಾಡು, ಆ ಹೋಮ ಮಾಡು, ಇದು ಮಾಡು, ಅದು ಮಾಡು, ಎಲ್ಲ ಚೆನ್ನಾಗೇ ಇದೆ. ಇಫ್ ಇಟ್ ಈಸ್ ಎ ಫಸ್ಟ್ ಟೈಮ್, ಜ್ಯೋತಿಷ್ಯರಿಗೆ ಗೊತ್ತಿರಬೇಕು ಇದು ಮೊದಲ ಬಾರಿಗೆ ಆಗ್ತಾ ಇರೋ ತಪ್ಪು, ರಿಪೀಟೆಡ್ ಆಗ್ತಾ ಇರೋದು. ಮೊದಲ ಬಾರಿಗೆ ಆಯಿತು ಪಾಪ ಅವ್ರಿಗೇನೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ನಿಮಗೇನಾದರೂ ಮರವಾಗಿ ಬಂದರೆ ಹೇಳಿ, ಭಗವಂತನ ರಿಕ್ವೆಸ್ಟ್ ಮಾಡಿಕೊಳ್ಳಿ. ಭಗವಂತ ಖಂಡಿತ ಕನ್ಸಿಡರ್ ಮಾಡ್ತಾನೆ, ಯಾಕಂದರೆ ಫಸ್ಟ್ ಟೈಮ್ ಅದಕ್ಕೆ. ಇಲ್ಲ ಪ್ರತಿ ಬಾರಿ ಇದೇ ಆಗಿದೆ, ಪ್ರತಿ ಬಾರಿ ತಪ್ಪು ಮಾಡುವ, ಪ್ರತಿ ಬಾರಿ ದೇವಸ್ಥಾನಕ್ಕೆ ಓಡು, ಪ್ರತಿ ಬಾರಿ ಜಪ ಮಾಡು. ಇದಕ್ಕೆ ಜ್ಯೋತಿಷ್ಯ ಕ್ಲಿಯರಾಗಿ ಹೇಳಬೇಕು, ನಿಮ್ಮನ್ನು ನೀವು ಚೇಂಜ್ ಮಾಡಿಕೊಳ್ಳಬೇಕು. ಭಗವಂತನ ಹತ್ರ ಹೋಗಿ ಏನೂ ಪ್ರಯೋಜನ ಇಲ್ಲ. ಅವನಿಗೆ ನಾಲೆಡ್ಜು ಇದು, ಅವನಿಗೆ ಇದು ಎಜುಕೇಟ್ ಮಾಡಬೇಕು. ಇದನ್ನು ಬಿಟ್ಟು ನಮಗೆ ಯಾಕೆ ಬೇಕಾದ್ರೆ ದೇವ್ರ ಹತ್ರ ಕಳಿಸ್ಬಿಡೋಣ, ನೀನು ಆ ಪೂಜೆ ಮಾಡಿಬಿಡು, ಈ ಪೂಜೆ ಇದು ಮಾಡಿಬಿಡು, ಮಂತ್ರ ಹೇಳಿಬಿಡು, ಇದನ್ನೇ ಹೇಳ್ತಾ ಇದ್ರೆ ಏನಾಗುತ್ತೆ, ಅವ್ರು ತಪ್ಪು ಮಾಡ್ತಾ ಇರ್ತಾರೆ, ಮತ್ತೆ ಮತ್ತೆ ಇದೇ ಮಾಡ್ತಾ ಇರ್ತಾರೆ. ಯಾಕೆಂತಂದರೆ ಜ್ಯೋತಿಷ್ಯನಿಗೆ ಬರುವಂಥ ಪ್ರಯೋಜನ ಏನು, ಒಂದು ಹೆಸರನ್ನ ಬರಬೇಕು ಅಥವಾ ಹಣ ಆದರೂ ಬರಬೇಕು, ಈ ಪ್ರಯೋಜನ. ಆದರೆ ನಿಜವಾಗಿ ಹೀಗೆ ಮಾಡುವಂಥದ್ದಲ್ಲ, ಸಮಾಜವನ್ನು ಹಾದಿ ತಪ್ಪಿಸಿದಂತಾಗ್ತದೆ. ಸೊ ಹಾಗಾಗಿ ಎಜುಕೇಟ್ ಮಾಡಬೇಕು. ಪ್ರಾಯಶ್ಚಿತಾದಿಗಳೆಲ್ಲ ಕೂಡ ಮೊದಲ ಬಾರಿಗೆ ವರ್ಕ್ ಆಗ್ತದೆ, ಪ್ರತಿ ಸಲ ಪ್ರಾಯಶ್ಚಿತ ವರ್ಕ್ ಆಗೋದಿಲ್ಲ. ಒಂದು ಸಲ ತಪ್ಪು ಮಾಡಿದ್ದೀವಿ ಅಂತಂದರೆ ಇನ್ನೊಮ್ಮೆ ಆ ತಪ್ಪು ನಾನು ಮಾಡುವುದಿಲ್ಲ ಅಂತ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರೆ ಸಾಕು, ಭಗವಂತ ಗ್ರ್ಯಾಂಟ್ ಮಾಡ್ತಾನೆ. ನೀವು ಭಗವಂತನ ಮುಂದೆ ಹೋಗಿ ನಾವು ಅದನ್ನು ನಮಗೆ ಗೊತ್ತಿಲ್ಲದಂಥ ಮಂತ್ರಗಳಲ್ಲಿ ಅವ್ರ ಹತ್ರ ಹೇಳಿಸಿ, ಬೇರೆಯವ್ರ ಹತ್ರ ಜಪ ಮಾಡಿಸಿ, ಲೌಡ್ ಸ್ಪೀಕರಲ್ಲಿ ಭಗವಂತ ಹೇಳೋದು ಕೆಲಸ ಇಲ್ಲ. ಯಾಕೆಂತಂದರೆ ಭಗವಂತ ಇಮಿಡಿಯೇಟ್ಲಿ ರಿಯಾಕ್ಟ್ ಆಗ್ತಾನೆ. ಯಾವುದೇ ಕೆಲಸವನ್ನು ಪರ್ಫೆಕ್ಟಾಗಿ ಯಾರನ್ನ ಮಾಡೋರಿದ್ದಾರೆ ಈ ಲೋಕದಲ್ಲಿ ಅಂತಂದರೆ ಅದು ಭಗವಂತ ಮಾತ್ರ. ಅಂಥವನ ಹತ್ರ ಸರಿಯಾಗಿ ಮಾಡೋದಿಲ್ಲ, ಕೇಳ್ತಾನೋ ಇಲ್ಲೋ, ನನಗೆ ಈಗ ಅರ್ಜೆಂಟಾಗಿ ಬೇಕಾಗಿದೆ ಕೊಡ್ತಾನೋ ಇಲ್ಲ, ಅಷ್ಟೆಲ್ಲ ಭಗವಂತನ ಹತ್ರ ಕೇಳೋ ಕೆಲಸ ಇಲ್ಲ. ಯಾವುದೇ ನೆಕ್ಸ್ಟ್ ಟೈಮ್ ನಾನು ಮಾಡೋದಿಲ್ಲ ಅಂತ ನೀವು ಸಂಕಲ್ಪ ಮಾಡಿಕೊಂಡ್ರೆ ಸಾಕು, ಭಗವಂತ ಗ್ರ್ಯಾಂಟ್ ಮಾಡ್ತಾನೆ. ರಿಕ್ವೆಸ್ಟ್ ಮಾಡೋ ಅಗತ್ಯ ಕೂಡ ಇಲ್ಲ ಅಂತ ಹೇಳ್ತಾರೆ. ಇದು ಮುಂದೆ 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗದಲ್ಲಿ ಬರ್ತದೆ. ಭಗವಂತ ಎಂಥ ಕರುಣಾಳು ಅಂತಂದರೆ ನೀವು ಭಗವಂತನನ್ನು ಕೇಳೋದು ಬೇಕಾಗಿಲ್ಲ. ನಮಗೆ 4-5 ಥರ ಜನ ಇರ್ತಾರೆ. ಸುಹೃತ್ತು, ಮಿತ್ರ, ಬಂಧು, ಶತ್ರು, ಉದಾಸೀನ ಅಂತ 5 ಥರ ಜನ ಇರ್ತಾರೆ ನಮ್ಮ ಸುತ್ತು. ಸುಹೃತ್ ಅಂತಂದರೆ ಏನಂತಂದರೆ ನೀನು ಸಮಸ್ಯೆಯನ್ನು ಸಿಗಿಕೊಳ್ಳಬಾರದು ಅಂತ ಮುಂಚಿತವಾಗಿಯೇ ನಿನಗೆ ಸಹಾಯ ಮಾಡೋನ್ನ ಸುಹೃತ್ ಅಂತೀವಿ. ಮಿತ್ರ ಅಂತ ಯಾರನ್ನ ಕರಿತೀವಿ ಅಂತಂದರೆ ಕಷ್ಟ ಬಂದಾಗ ನಿನ್ನ ಕಷ್ಟವನ್ನು ನೋಡಲಿಕ್ಕಾಗದೆ ನಿಮಗೆ ಸಹಾಯ ಮಾಡೋನು, ಕಷ್ಟ ಬಂದಾಗ ಮಾತ್ರವೇ, ಅದು ನೀವು ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಮಾತ್ರ ಅವನ ಮಿತ್ರ. ಬಂಧುಗಳು ಮಾಡ್ಬೋದು, ಇಲ್ಲದ್ರೆ ಇಲ್ಲ. ನೀವು ಅವರಿಗೆ ಮಾಡಿದ್ದರೆ ಅವರು ನಿಮಗೆ ಮಾಡ್ತಾರೆ. ನೀವು ಅವರ ಫಂಕ್ಷನಿಗೆ ಹೋಗಿ ಅವರಿಗೆ ಒಂದು ಕಾಸ್ಟ್ಲಿ ಸೀರೆ ₹1,000, ₹1,000, ₹10,000 ಸೀರೆ ಕೊಟ್ಟರೆ, ನೆಕ್ಸ್ಟ್ ಟೈಮ್ ಅವರು ನಿಮ್ಮನ್ನೇ ಫಂಕ್ಷನ್ ಮಾಡಿದಾಗ ಅವ್ರು ₹10,000 ಸೀರೆ ಕೊಟ್ಟಿದ್ದಾರಲ್ಲ, ನಾವು ₹1,000 ಸೀರೆ ಕೊಟ್ಟರೆ ಏನು ಚೆನ್ನಾಗಿರುತ್ತೆ. ಅವರು ನಮ್ಮ ಮನೆಗೆ ಬಂದಾಗ ಬಂಗಾರದ ಉಂಗುರ ಕೊಟ್ಟರು, ನಾವು ಬರೀ ₹500 ಸೀರೆ ಕೊಟ್ಟರೆ ಏನು ಚೆನ್ನಾಗಿರುತ್ತೆ. ಇದೆಲ್ಲ ಬಿಸ್ನೆಸ್. ಇದು ಬಂಧುವರ್ಗದಲ್ಲಿ ನೀವು ಹೇಗೆ ಮಾಡಿದ್ರೆ ಹಾಗೆ ರಿಯಾಕ್ಟ್ ಆಗ್ತಾರೆ. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದು ರಿಯಾಕ್ಟ್ ಆಗ್ತಾರೆ. ಒಳ್ಳೆಯದನ್ನು ಯಾವ ಪ್ರಮಾಣದಲ್ಲಿ ಮಾಡಿದ್ರೆ ಆ ಪ್ರಮಾಣದಲ್ಲಿ ರಿಯಾಕ್ಟ್ ಆಗ್ತಾರೆ. ಅವರು ನಿಮ್ಮ ಯೋಗಕ್ಷೇಮವನ್ನು ನೋಡುವಂಥವರಲ್ಲ. ಇಟ್ಸ್ ಜಸ್ಟ್ ಎ ಬಿಸ್ನೆಸ್ ಸ್ಟೇಟ್. ನೆಕ್ಸ್ಟ್ ಶತ್ರುಗಳು ಏನು ಮಾಡ್ತಾರೆ, ನಿಮ್ಮ ಕೆಡುಪನ್ನೇ ನೋಡ್ತಾರೆ, ಅವ್ರ ಬಗ್ಗೆ ಹೆಚ್ಚು ಬೇಕಾಗಿಲ್ಲ. ಉದಾಸೀನರು, ಒಳ್ಳೆಯದಕ್ಕೂ ಇಲ್ಲ ಕೆಟ್ಟದಕ್ಕೂ ಇಲ್ಲ. ನೀವು ಅವ್ರಿಗೆ ಮಾಡದೇ ಇರಲಿ, ಅವ್ರ ಹತ್ರ ನೀವೇನೂ ಅಪೇಕ್ಷೆ ಮಾಡಲಿಕ್ಕಿಲ್ಲ, ತಟಸ್ಥವಾಗಿರ್ತಾರೆ. ನ್ಯೂಟ್ರಲ್ ಪೀಪಲ್. ಈ 5 ಥರ ಜನ ಸಮಾಜದಲ್ಲಿ ನಮ್ಮ ಜೊತೆ ಇರ್ತಾರೆ. ಸುಹೃತು, ಮಿತ್ರ, ಬಂಧು, ಉದಾಸೀನರು, ಶತ್ರುಗಳು. ಇದರಲ್ಲಿ ಫಸ್ಟ್ ಕೇಟಗರಿ ಭಗವಂತ. ನಿಜವಾಗಿಯೂ ಭಗವಂತ ನಮಗೆ ಸುಹೃತ್ ಅಂದರೆ ನಮಗೆ ಸಮಸ್ಯೆ ಬರೋದಕ್ಕೆ ಮುಂಚಿತವಾಗಿಯೇ ಎಸ್ಟಿಮೇಟ್ ಮಾಡಿ ಬಾರದಂತೆ ಮಾಡುವಂಥವನು. ನಮ್ಮ ಮನಸ್ಸು ಭಗವಂತನ ಓದಲಿಕ್ಕೆ ಬರೋದಿಲ್ವ? ನಾವು ಭಗವಂತನ ಮುಂದೆ ಹೋಗಿ, ವಿಗ್ರಹದ ಮುಂದೆ ಹೋಗಿ ಬಾಯಿ ಬಿಚ್ಚಿ ಭಗವಂತನ ಮಂತ್ರಪೂರ್ವಕ ಕೇಳಬೇಕಾ? ಭಗವಂತಗೂ ನಮಗೂ ಒಂದು ಕಾಂಟ್ಯಾಕ್ಟ್ ಇಲ್ವಾ? ಭಗವಂತಗೆ ಅಷ್ಟು ನನಗೆ ಶರೀರ ಕೊಟ್ಟವನಿಗೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತಂಬುದು ರೀಡ್ ಮಾಡೋದು ಭಗವಂತಗೆ ಗೊತ್ತಿಲ್ವ? ನಾವು ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಬೇರೆ ಹೊರಗಡೆ ಇನ್ನೊಂದು ಹೇಳ್ತೇವೆ. ಮಂತ್ರದಲ್ಲಿ ಸಂಕಲ್ಪ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತೇವೆ.
ಇದು ನಮ್ಮ ಮನಸ್ಸಿಂದ ಬಂದಿದ್ದ ಅಲ್ಲ. ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಅಂದರೆ ಲಿಮಿಟೇಷನ್. ಈ ಪ್ರಪಂಚದಲ್ಲಿರುವಂಥ ವಸ್ತುಗಳು ಕೇವಲ ನಿನ್ನ ಸೇರಿಕೊಳ್ಳಿಕ್ಕೆ ಬೇಕಾದಂಥ ಸಹಕಾರ ಕೊಡುತ್ತದೆ ಹೊತ್ತು ನಿನ್ನನ್ನು ಕೊಡೋದಿಲ್ಲ. ಅದು ಎಷ್ಟು ಬೇಕೋ ಅಷ್ಟೇ ಕೊಡು, ಜಾಸ್ತಿ ಕೊಡಬೇಡ. ಇದನ್ನು ನಾವೇನೋ ಸಂಕಲ್ಪ ಮಾಡ್ತೀವಿ. ನಿಜವಾಗಿ ಬಯಸೋದೇನು? ಬೇಕಾದಷ್ಟು ಹಣ ಕೊಡು, ನಾನು ಯಾವ ಕೆಲಸವಾಗೋದು ಆ ಕೆಲಸ ಆಗಬೇಕು. ದುಡ್ಡು ಅಂತೇಳಿ ಡೈರೆಕ್ಟಾಗಿ ಯಾರೂ ಕೇಳಲ್ಲ. ನನ್ನ ಕೆರೀರ್ ಹೇಗಿರುತ್ತೆ, ನನ್ನ ಕೆರೀರ್ ಸಕ್ಸಸ್ಫುಲ್ ಆಗಿರ್ತೀಯ ಅಂತ ಕೇಳ್ತಾರೆ. ಎಷ್ಟು ಮೇಕಪ್ ಮಾಡಿ ಕೇಳ್ತಾರೆ ನೋಡಿ. ಕೆರೀರ್ ಅಂದರೆ ಏನು? ಹಣವೇ. ಕೆರೀರ್ ಅದಕ್ಕೆ ಸೋಷಲ್ ಸರ್ವಿಸ್ ಮಾಡಲಿಕ್ಕೆ? ಕೆರೀರ್ ಇರೋದೇ ಹಣ ಸಂಪಾದನೆ ಮಾಡಲಿಕ್ಕೆ ಮಾತ್ರವೇ. ಹಣ ಸಂಪಾದನೆ ಮಾಡಲಿಕ್ಕೆ ನಾವು ತುಂಬ ಚೆನ್ನಾಗಿ ಮೇಕಪ್ ಮಾಡಿ ಕೆರೀರು, ಜಾಬು, ಆನ್ಸೈಟು ಈ ಥರ ಹೇಳ್ಕೊತೇವೆ. ನನಗೆ ಸಿಂಪಲಾಗಿ ನನಗೆ ದುಡ್ಡು ಯೋಗ ಇದೆಯಾ ಅಂತ ಅಷ್ಟೇ. ಯಾಕಂದರೆ ಔಟ್ಪುಟ್ ಏನು ಅದೇ ಅಲ್ವಾ? ಕೆರೀರ್ ನಿಮಗೇನು ಕೊಡುತ್ತೆ? ಭಗವಂತನತೆ ಸೇರಿಕೊಡೋ ನಾಲೆಡ್ಜ್ ಕೊಡ್ತದೆ? ಇಲ್ಲ. ಹೋಲೆ ಭಗವಂತನ ಕತೆ ಬಿಟ್ಬಿಡೋಣ. ಲೌಕಿಕ ಜೀವನದಲ್ಲಿ ಒಂದು ಸಣ್ಣ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದಂಥ ಕೆಪಾಸಿಟಿ ಕೊಡ್ತದೆ ಕೆರೀರು? ಕೊಡುವುದಿಲ್ಲ. ಅಂದರೆ ಅರ್ಥ ಏನು ಕೊಡ್ತದೆ ಕೆರೀರು? ಸುಖಕ್ಕೆ ದ್ರವ್ಯಗಳನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾದಂಥ ಹಣವನ್ನು ನಿಮಗೆ ಕೊಡುತ್ತೆ ಅಷ್ಟೇ. ಅದನ್ನು ಹಣ ಸಂಪಾದನೆ ಮಾಡಲಿಕ್ಕೆ ಬೇಕಾದ ಎಕ್ಸ್ಪೀರಿಯನ್ಸನ್ನು ಕೊಡ್ಬೋದು ನಿಮಗಷ್ಟೇ. ಸೊ ಹಾಗಾಗಿ ಸುಹೃತ್ ಯಾವಾಗೂ ಕೂಡ ಭಗವಂತ ನಮಗೆ ಸುಹೃತ್. ನಮಗೆ ಸಮಸ್ಯೆ ಬಂದಿದೆ ಅಂತಂದರೆ ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ರಿಯಲೈಸೇಷನ್ ಆಯಿತು ಅಂತಂದರೆ ಭಗವಂತ ಇಮಿಡಿಯೇಟ್ಲಿ ಮಾಡ್ತಾನೆ. ನೀವು ಯಾರನ್ನೂ ರಿಕ್ವೆಸ್ಟ್ ಮಾಡೋದು ಬೇಕಾಗಿಲ್ಲ, ಪುರೋಹಿತರು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಮ್ಮಲ್ಲಿ ಆ ರಿಯಲೈಸೇಷನ್ ಆಗಿಲ್ಲ. ಆದರೆ ಕೇವಲ ಯಾಂತ್ರಿಕವಾಗಿ ಪೂಜೆಯನ್ನು ಮಾಡಿಸ್ತಾ ಇದ್ದೇನೆ ಅಂತಂದರೆ ನೀವು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಸರ್ಕಾರಿಗೆ ಅರ್ಜಿ ಪತ್ರಿ ಸಲ್ಲಿಸಿದೆ ಅಂತ ಹೆಂಗಾಗ್ತದೋ ಹಾಗೆ ಆಗ್ತದೆ. ಭಗವಂತ ಕನ್ಸಿಡರ್. ಯಾಕಂದರೆ ನಿಮ್ಮಲ್ಲಿ ಚೇಂಜ್ ಬರಲಿಲ್ಲ ಅಂತಂದರೆ ಭಗವಂತ ಏನು ಮಾಡಲಿಕ್ಕಾಗ್ತದೆ? ಏನು ಮಾಡಲಿಕ್ಕಾಗೋದಿಲ್ಲ. ಸೊ ಅದಕ್ಕೆ ಪ್ರಾಯಶ್ಚಿತ ಮೊದಲ ಬಾರಿ ಒಂದು ಕೆಲಸ ಮಾಡಿದಾಗ ಅಯ್ಯೋ ಇದು ತಪ್ಪು ಕೆಲಸ, ಇಂಥ ಕೆಲಸ ಮಾಡಬಾರ್ದಿತ್ತು, ಈ ಥರ ಅವ್ರನ್ನ ಬೈಬಾರ್ದಿತ್ತು, ಅನ್ನಬಾರ್ದಿತ್ತು, ನನ್ನ ಸಮಯವನ್ನು ವ್ಯರ್ಥ ಮಾಡಿಕೊಡ್ತಿದ್ದೆ, ಈ ಥರ ಮನಸ್ಸಿನಲ್ಲಿ ಅಂದುಕೊಟ್ರೆ ಸಾಕು, ಭಗವಂತ ಆಟೋಮೆಟಿಕ್ಕಾಗಿ ಕರುಣಿಸಿ ಸಮಸ್ಯೆಯಿಂದ ಪಾರು ಮಾಡ್ತಾನೆ. ಇದು ಭಗವಂತನ ಕರುಣೆ ಇದು. ರಿಕ್ವೆಸ್ಟ್ ಮಾಡೋದು ಬೇಕಾಗಿಲ್ಲ, ಬೇರೆ ಯಾರನ್ನಾದ್ರೂ ರಿಕ್ವೆಸ್ಟ್ ಮಾಡಬೇಕು. ಭಗವಂತ ಮಿತ್ರ ಅಲ್ಲ, ಭಗವಂತ ಬಂಧು ಅಲ್ಲ, ಭಗವಂತ ಶತ್ರು ಅಲ್ಲವೇ ಅಲ್ಲ, ಉದಾಸೀನ ಅಲ್ಲ. ಆದರೆ ನಮಗೆ ನಾವು ಭಗವಂತನನ್ನು ಎಕ್ಸ್ಪೆಕ್ಟ್ ಮಾಡಿ ನಮ್ಮ ಡಿಮ್ಯಾಂಡ್ ನಾವು ಮಾಡ್ತೀವಲ್ಲ, ಆ ಡಿಮ್ಯಾಂಡ್ ಮಾಡೋದರಲ್ಲಿ ನಮಗೆ ಭಗವಂತ ಶತ್ರು ಇದ್ದಂಗೆ ಕಾಣ್ತಾನೆ. ಭಗವಂತ ನಾನು ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ಅಂತ ಉದಾಸೀನ ಇದ್ದಂಗೆ ಕಾಣ್ತಾನೆ. ಅಥವಾ ಭಗವಂತಗೆ ಈ ಕೆಲಸ ಮಾಡಬೇಕಾದ್ರೆ ನಾನು ಜಾಸ್ತಿ ಹಣವನ್ನು ಭಗವಂತ ಕೊಡಬೇಕು, ಹುಂಡಿಯಲ್ಲಿ ಡೊನೇಷನ್ ಜಾಸ್ತಿ ಕೊಟ್ಟರೆ ನಾನು ಕೊಡ್ತಾನೆ. ಈ ಥರ ಎಲ್ಲ ನಮ್ಮ ಅನುಸಂಧಾನಗಳು ಶುರುವಾಗ್ತದೆ. ಇದು ಯಾವುದೂ ಅಲ್ಲ. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಇರೋದು, ಬೇರೆ ಯಾವುದಕ್ಕೂ ಅಲ್ಲ. ಆ ಥರ ನಾವೊಬ್ಬರೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲರೂ ಭಗವಂತನ ಮಕ್ಕಳೇ. ಮನುಷ್ಯ ಮಾತ್ರ ಅಲ್ಲದೆ ಪಶುಪಕ್ಷಾದಿಗಳ ಸಹಿತ ಭಗವಂತನ ಮಕ್ಕಳು. ಆತನ ಯೋಗಕ್ಷೇಮ. ಆತ ನಾವೊಬ್ಬರೇ ಅಲ್ಲ, ಸಾಕಷ್ಟು ಜನ ಇದ್ದಾರೆ. ನಮ್ಮ ಪ್ರಾಮಾಣಿಕತೆ ಇದ್ದರೆ ಭಗವಂತ ನಮ್ಮನ್ನು ಖಂಡಿತ ಕಾಪಾಡ್ತಾನೆ ಅಂತಂಬುದನ್ನು ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ಜ್ಞಾನ ಅಗತ್ಯ. ಯಾವುದೇ ಒಂದು ಕೆಲಸವನ್ನು ಮಾಡುವ ಕಾಲಕ್ಕೆ ಆ ಕೆಲಸ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡುವುದರ ಕ್ಷೇಮ, ಅದರಿಂದ ಯೋಗ ಆಗ್ತದೆ. ತಿಳ್ಕೊಂಡು ಮಾಡಿದಾಗ ಅದರಿಂದ ಜ್ಞಾನ ವೃದ್ಧಿ ಆಗ್ತದೆ. ಜ್ಞಾನ ವೃದ್ಧಿ ಆಯ್ತಂದರೆ ಆ ಕೆಲಸವನ್ನು ಇನ್ನಿಷ್ಟು ಈಸಿಯಾಗಿ ಮಾಡ್ಬೋದು. ಕೆಲಸ ಮಾಡಿದ್ರೆ ಜ್ಞಾನ ಬರುತ್ತೆ. ಜ್ಞಾನ ಬಂದವನಿಗೆ ಆ ಕೆಲಸವನ್ನು ಇನ್ನೂ ಎಕ್ಸ್ಪರ್ಟೈಸ ಮಾಡ್ಬೋದು. ಆ ಕೆಲಸ ಮಾಡಿದ್ದಕ್ಕೆ ಮತ್ತೆ ಜ್ಞಾನ ಬರುತ್ತೆ. ಹೀಗೆ ಜ್ಞಾನದಿಂದ ಕರ್ಮದಿಂದ ಜ್ಞಾನ ಅಪ್ಡೇಟ್ ಆಗ್ತಾ ಹೋಗ್ತದೆ. ಆ ಕೊನೆಯ ಅಪ್ಡೇಷನಲ್ಲಿ ಅದನ್ನೇ ಸಮಾಧಿ ಸ್ಥಿತಿ ಅಂತೀವಿ, ಅಪರೋಕ್ಷ ಅನುಭೂತಿ ಅಂತೀವಿ. ಆ ಸ್ಥಿತಿಯಲ್ಲಿ ಅವನಿಗೆ ಹೊರಗಿನ ಕರ್ಮವನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಮಾಡಬಾರ್ದು ಅಂತಲ್ಲ, ಜ್ಞಾನಿಗಳು ಕರ್ಮ ಮಾಡುವಂಥ ಕೆಲಸ ಇಲ್ಲ ಅಂತ ಹೇಳುವಂಥ ಪರಂಪರೆ ಕೂಡ ಒಂದಿದೆ. ಆದರೆ ಹೇಳ್ತಾರೆ ಅಸಲು ಜ್ಞಾನ ಬಂದ ಮೇಲೆ ನಿಮ್ಗೆ ಅಸಲು ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ಆ ಸ್ಥಿತಿಗೆ ನಾವು ತಲುಪ್ತೇವೆ. ಅದೇ ಜ್ಞಾನದ ಎತ್ತರದ ಉಪ್ಪರಿಗೆ ಸ್ಥಿತಿ. ಅದನ್ನೇ ಉಪಶಮ ಅಂತ ಕರೀತಾರೆ. ಪ್ರಾರಂಭದಲ್ಲಿ ನಾವು ಪಾಠದಲ್ಲಿ ನೋಡಿದ್ವಲ್ಲ, ಉಪನಯನ, ಉಪಾಧ್ಯಾಯ, ಉಪನಿಷತ್ತು, ಉಪವಾಸ, ಉಪಶಮ. ಉಪಶಮ ಅಂದರೆ ಉತ್ಕೃಷ್ಟವಾದಂಥ ಆನಂದ. ಅದಕ್ಕೆ ಸಮಾನವಾದ ಆನಂದ ಇರೋದೇ ಇಲ್ಲ. ಅದನ್ನೇ ನಾವು ಮೋಕ್ಷ ಅಂತ ಕರಿತೇವೆ.
ಮೋಕ್ಷವನ್ನು ಬಯಸುವವನಿಗೆ ಈ ಪ್ರಪಂಚ ಏನಂಗೆ ಕಾಣುತ್ತೆ. ಭಗವದ್ಗೀತೆಯಲ್ಲಿ ಒಂದು ಕಡೆ ಬರುತ್ತೆ, ಅಪ್ರೋಕ್ಷ ಜ್ಞಾನಿಗೆ, ಸ್ಥಿತಪ್ರಜ್ಞನಾದವನಿಗೆ ಒಂದು 100 ರೂಪೀಸ್ ನೋಟ್ ಕೊಟ್ಟರು ಕೂಡ ಅವನಿಗೆ ಕಾಗದಿದ್ದಂಗೆ ಕಾಣುತ್ತೆ. ಅವನಿಗೆ ಅದರಲ್ಲಿ ಇದು 100 ರೂಪೀಸ್, ಯಾಕಂದರೆ ಅವನಲ್ಲಿ ಏನೂ ಬೈಕೆ ಇರಲ್ಲ. ಈ 100 ರೂಪೀಸ್ ತೊಗೊಂಡು ನಾನು ಏನು ಮಾಡಬೇಕು? ಈಗ ಒಂದು ಕೋತಿಗೆ 100 ರೂಪೀಸ್ ನೋಟ್ ಕೊಡಿ, ಏನು ಮಾಡ್ತದೆ? ಅದು ಹಾಗೆ ಹೇಗೆ ನೋಡ್ತದೆ, ಕೆಳಗೆ ಮಾಡ್ತದೆ, ಹರಿದು ಬಿಸಾಕ್ತದೆ. ಸಣ್ಣ ಮಗು ಕೊಡಿ, ಹರಿದು ಬಿಸಾಕ್ತದೆ, ಯಾಕೆಂದರೆ ಅದರಿಂದ ಮಾಡಿಕೊಳ್ಳಿಕ್ಕೆ ಏನೂ ಇಲ್ಲ. ಅವನಿಗೆ ಅದು ವ್ಯರ್ಥವಾದ ಪದ್ಧತಿಯಂಗೆ ಕಾಣುತ್ತದೆ. ಈ ಕಲ್ಲು ಹರಳುಗಳು, ಈ ಬಂಗಾರ ವಜ್ರ ಇದೆಲ್ಲ ಕೂಡ ಅವನಿಗೇನೈತೆ, ಸಿಂಪಲಾಗಿ ಒಂದು ಕಲ್ಲಿದ್ದಂಗೆ ಕಾಣುತ್ತೆ ಅಷ್ಟೆ. ಪುರಂದರದಾಸರ ಕಥೆ ನಾವು ನೋಡಿಲ್ವಾ? ಪುರಂದರದಾಸರ ಕಥೆಯಲ್ಲಿ ಅಕ್ಕಿಯಲ್ಲಿ ಮಣಿಮಾಣಿಕ್ಯಾದಿಗಳನ್ನು ಬೆರೆಸಿಕೊಟ್ಟಾಗ ಆ ಮಣಿಮಾಣಿಕ್ಯ ಕೆತ್ತು ಬಿಸಾಕಿ ಬರೀ ಅಕ್ಕಿಯನ್ನು ಮಾತ್ರ ತೊಗೊಳ್ತಾರೆ. ಅವ್ರು ಹೇಳ್ತಾರೆ, ಮಣಿಮಾಣಿಕ್ಯ ಅದು ಯಾಕೆ ಬಿಸಾಕ್ತಿದ್ದೀರಿ, ಇದಿದ್ರೆ ಇನ್ನೂ ಬೇಕಾದಷ್ಟು ಅಕ್ಕಿ ಕೊಂಡ್ಕೋಬೋದಲ್ವ, ಏನು ಮಾಡೋದು, ನಂಗೆ ತಿನ್ನಕ್ಕೆ ಬೇಕು ಅಕ್ಕಿ, ಬಟ್ ಈ ಮಣಿಮಾಣಿಕ್ಯಾದಿಗಳು ಅಕ್ಕಿಯ ಜೊತೆ ಬೇಯೋದಿಲ್ವಲ್ಲ, ಅದಕ್ಕೆ ಬಿಸಾಕ್ತಾ ಇದ್ದೀನಿ. ಕಲ್ಲಿದ್ದಂಗೆ ಅಕ್ಕಿಯಲ್ಲಿ ಕಲ್ಲು ಆರಿಸಿದಂತೆ ಅದನ್ನು ಆರಿಸಿ ಬಿಸಾಕ್ತಾ, ಯಾಕಂದರೆ ಅದರಿಂದ ಅವ್ರಿಗೆ ಉಪಯೋಗ ಆಗುವಂಥ ಸ್ಥಿತಿ ಇಲ್ಲ. ಅಂದರೆ ಜ್ಞಾನದ ಒಂದು ಎತ್ತರಕ್ಕೇರಿ ಇನ್ನು ಕೊನೆಯ ಹಂತದಲ್ಲಿ ಸೇರಿದಾಗ ಕರ್ಮದ ಅಗತ್ಯ ಬರುವುದಿಲ್ಲ. ಅಷ್ಟು ತನಕ ಕರ್ಮ ಮಾಡ್ತಾನೇ ಇರಬೇಕು. ಯಾವ ಥರ ಕರ್ಮ ಮಾಡಬೇಕು ಅಂತಂದರೆ, ಜ್ಞಾನವನ್ನು ಅಪ್ಡೇಟ್ ಮಾಡುವಂಥ ಕರ್ಮ ಮಾಡಬೇಕು. ಯಾವುದೋ ಕೆಲಸ ಮಾಡಿ ಪ್ರಯೋಜನ ಇಲ್ಲ. ಈ ಪ್ರಪಂಚ ಅಂತಂಬೋ ಶಾಲೆಗೆ ನಾವೆಲ್ಲ ಬಂದಿದ್ದೇವೆ, ಭಗವಂತ ಕೊಟ್ಟು ಕಳಿಸಿದ್ದಾರೆ. ಇಲ್ಲಿ ಕೂಡ ಸುಖ ಗಿಕ ಆಟ ಗೀಟ ಎಲ್ಲ ಇರ್ತದೆ, ಆದರೆ ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಶಾಲೆಗೆ ಹೋದರೆ ನಾವು ನಮಗೆ PT ಪೀರಿಯಡು, ಸ್ವಲ್ಪ ಹೊತ್ತು ಆಟ ಆಡ್ಬೋದು, ಹಾಡಿನ ಕಾಂಪಿಟೇಷನು, ತಿನ್ನೋದು ಎಲ್ಲ ಇರ್ತದೆ. ಆದರೆ ಮುಖ್ಯ ಉದ್ದೇಶ ಏನು? ಓದಿಕೊಳ್ಳೋದು. ಶಾಲೆಗೆ ಬೆಳಗ್ಗೆ ಬಂದ ಮೇಲೆ ಮತ್ತೆ ಸಂಜೆ ಮನೆಗೆ ಹೋಗಬೇಕು. ನಾವು ಬೆಳಗ್ಗೆ ಶಾಲೆಗೆ ಹುಟ್ಟುವಂತಂಬೋ ಒಂದು ಬೆಳಗ್ಗೆ ಶಾಲೆಗೆ ಬಂದಿದ್ದೇವೆ, ಮತ್ತು ಸಂಜೆ ಆಯಿತು ಅಂತಂದರೆ ಈ ಶರೀರವನ್ನು ಇಲ್ಲೇ ಬಿಟ್ಟು ಯೂನಿಫಾರ್ಮನ್ನು ಇಲ್ಲೇ ಬಿಚ್ಚಿ ಹೋಗಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿಗೆ ಬಂದಾಗ ನಮ್ಮ ಉದ್ದೇಶ ಏನು? ಓದಿಕೊಳ್ಳಬೇಕು. ಇಲ್ಲಿ ಕೂಡ ಸುಖ ಇರುತ್ತೆ, ಸಂಸಾರ ಸುಖ ಇದೆ, ಇಂದ್ರಿಯಗಳಿಂದ ಭೋಗ ಮಾಡುವಂಥ ಸಮಸ್ತ ಸುಖವೂ ಇದೆ. ಆದರೆ ನಾವು ಅದಕ್ಕೋಸ್ಕರ ಬಂದವರಲ್ಲ ಶಾಲೆಗೆ. ಶಾಲೆಯಲ್ಲಿ ಆಟ ಆಡೋದಿದೆ ಅಂಥೇಳಿ ಬೆಳಗ್ಗಿಂದ ರಾತ್ರಿವರೆಗೂ ಸಾಯಂಕಾಲವರೆಗೂ ಶಾಲೆಯಲ್ಲಿ ಆಟ ಆಡಿದರೆ ಅದನ್ನು ಶಾಲೆಯಾರನ್ನ ಅಂತಾರೆ, ಇದನ್ನು ಮನೆಗೆ ಆಡ್ಕೋ, ಅದಕ್ಕೆ ಯಾಕೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಡಬೇಕು ಅಂತ ತಂದೆ ತಾಯಿ ಕೇಳ್ತಾರೆ. ಈಗ ನಿಜವಾಗಿ ಸುಖ ಪಡಬೇಕು ಅಂದರೆ ಈ ಭೂಮಿಗೆ ಯಾಕೆ ಬರಬೇಕು? ಸುಖ ಪಡೋದ್ರೆ ಅಲ್ಲೇ ಸ್ವರ್ಗಾದಿಗಳು, ಅಲ್ಲೇ ಸುಖವಾಗಿ, ನಿಜವಾದ ಸುಖ ಇಲ್ಲಿದೆ, ನಿದ್ದೆಯಲ್ಲಿದೆ. ಹುಟ್ಟೋದಕ್ಕಿಂತಲೂ ಮುಂಚೆ ನಾವು ನಿದ್ದೆಯಲ್ಲೇ ಇದ್ವಿ, ನಕ್ಷತ್ರ ಶರೀರದಲ್ಲಿ ಇದ್ವಿ. ಗರುಡ ಪುರಾಣ ವರ್ಣನೆ ಮಾಡ್ತದೆ. ಶರೀರವನ್ನು ಬಿಟ್ಟ ಮೇಲೆ ಪ್ರೇತ ಶರೀರದಿಂದ ನಾವು ಈ ವೈತರಣಿ ನದಿ ದಾಟಿ ನರಕ ಪ್ರವೇಶ ಮಾಡಿ ಅಲ್ಲಿ ನಮ್ಮ ಡೇಟಾಬೇಸ್ ನಮಗೆ ಗೇಟ್ ಪಾಸ್ ಕೊಟ್ಟು ಯಾವ ದ್ವಾರದಲ್ಲಿ ಹೋಗಬೇಕು ಅಂತೇಳಿ ಶಿಕ್ಷೆ ಎಲ್ಲ ಅನುಭವಿಸಿ ಮತ್ತೆ ವೆಯ್ಟಿಂಗ್ ಲಿಸ್ಟ್ ನಕ್ಷತ್ರದಲ್ಲಿ ಇರ್ತಾನೆ. ಅದು ತುಂಬ ಸುಖ, ಕಷ್ಟ ಇಲ್ಲ, ದುಃಖ ಇಲ್ಲ. ಒಂದು ಕಲ್ಲಿಗೆ ಸುಖ ಉಂಟೋ ದುಃಖ ಉಂಟೋ ಏನೂ ಇಲ್ಲ. ಆ ಥರ ಇದ್ಬಿಡ್ಬೇಕಾಯ್ತು. ಭೂಮಿಗೆ ಯಾಕೆ ಬರಬೇಕು? ಭೂಮಿಗೆ ಬರೋ ಉದ್ದೇಶ ಜ್ಞಾನವನ್ನು ಬೆಳೆಸಿಕೊಳ್ಳೋಕ್ಕೋಸ್ಕರ, ಅರಿವನ್ನು ಪಡಿಬೇಕು. ಅಸಲು ನಾನು ಇರುವಿಕೆ ಅಂತ ಗೊತ್ತಿಲ್ಲ ನಮಗೆ. ಕಲ್ಲಿದ್ದರೆ ಅದಕ್ಕೊಂದು ಜೀವ ಇದೆ ಅಂತ ಗೊತ್ತಿರಲ್ಲ. ಅದರ ಜೀವ ಅಂತ ಯಾರು ನೋಡೋದೇ ಇಲ್ಲ ಕಲ್ಲಿನಲ್ಲಿ. ಜೀವ ಇರೋದು ಮನುಷ್ಯನಿಗೆ ಪಶುಪಕ್ಷಾದಿಗಳಿಗೆ, ಉದ್ಭುಜ, ಅಂಡಜ, ಶ್ವೇದಜ, ಈ ಥರ. ಸೊ ಹಾಗಾಗಿ ಶಾಲೆಗೆ ಬಂದಿದ್ದೇವೆ. ಶಾಲೆಗೆ ಬಂದ ಮೇಲೆ ಇಲ್ಲಿ ಎಲ್ಲ ಸುಖಗಳು ಉಂಟು. ಸುಖವೇ ಪ್ರಧಾನ ಅಂತ ಅಂದುಕೊಳ್ಳದೆ ಸುಖದ ಜೊತೆ ಸುಖವನ್ನು, ಈ ಅರಿವನ್ನು ಕೊಡುವಂಥ ಸುಖವನ್ನು ಪಡಬೇಕು. ಅರಿವನ್ನೂ ಪಡಿಬೇಕು. ಅದು ಎಂಥ ಕೆಲಸ ಆಗಿರಬೇಕು? ಯಾವ ಕೆಲಸವನ್ನು ಮಾಡಿ ಭಗವಂತನ ಅರಿವು ಪಡೆಯುವಂಥ ಕೆಲಸ ಮಾಡಿದರೆ ನಾವು ಈ ಶಾಲೆಗೆ ಬಂದು ಪಾಸಾಗಿ ಚೆನ್ನಾಗಿ ಓದ್ಕೊಂಡು ಹೋದಂಗೆ ಲೆಕ್ಕ. ಇಲ್ಲಿ ಕೂಡ ನಾವು ಲೌಕಿಕ ಜೀವನವನ್ನೇ ಅನುಭವಿಸಕ್ಕಿಂತ ಇದ್ದರೆ ಮತ್ತೆ ಫೇಲಾಗಿ ಬರಬೇಕಾಗತ್ತೆ. ಭಗವಂತ ಏನು ಹೇಳ್ತಾರೆ? ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾರೆ. ಇದು ಅಂತರಂಗದ ವಿಚಾರ. ಸೊ ಇದು ಸಮಯಾತೀತ ಆಗಿದೆ. ಸೊ ಇಲ್ಲಿಗೆ ನಾನು ಇವತ್ತು ಮುಗಿಸ್ತೇನೆ. ಸೊ ಭಗವಂತ ಹೇಳೋದು ಏನಂತಂದರೆ ಈ ಒಂದು ಶ್ಲೋಕದಲ್ಲಿ ಕರ್ಮ ಜ್ಞಾನ ಎರಡರಲ್ಲಿ ಜ್ಞಾನ ತುಂಬ ಶ್ರೇಷ್ಠ. ಅಸಲು ಕರ್ಮ ಇರೋದೇ ಜ್ಞಾನ ಪಡೀಲಿಕ್ಕೋಸ್ಕರ. ಜ್ಞಾನದ ಒಂದು ಹಂತಕ್ಕೆ ಏರಿಬಿಟ್ರೆ ಮತ್ತೆ ಕರ್ಮ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಮಾಡಬಾರ್ದು ಅಂತಲ್ಲ, ಅವಶ್ಯಕತೆ ಬೀಳುವುದಿಲ್ಲ. ಆದರೆ ಜ್ಞಾನ ಬರಬೇಕಾದ್ರೆ ಕರ್ಮ ಮಾಡದೇ ಇದ್ದರೆ ಜ್ಞಾನ ಬರೋದಿಲ್ಲ. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಕರ್ಮ ಒಂದಕ್ಕೊಂದು ಪೂರಕ, ಒಂದಕ್ಕೊಂದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಎತ್ತರದ ಸ್ಟೇಜಲ್ಲಿ ಹೋದಾಗ ಕರ್ಮ ಮಾಡಬೇಕು ಅಂತ ಅನಿಸಲ್ಲ ಫರ್ದರಾಗಿ. ಅಷ್ಟರೊಳಗೆ ಈ ಎರಡು ಸೈಕಲಲ್ಲಿ ಹೋಗ್ತಾನೆ ಇರಬೇಕು ಅಂತಂಬೋದು ಇಲ್ಲಿ ಭಗವಂತ ನಮಗೆ ಕೊಟ್ಟಂಥ ಸಂದೇಶ. ಸೊ ಇದು
ಇವತ್ತಿನ ವಿಚಾರ ಚಿಂತನೆ. ಮತ್ತು ಮುಂದಿನ ವಾರ ಭಗವಂತ ಮುಂದಿನ ಶ್ಲೋಕಗಳಲ್ಲಿ ನಮಗೆ ಯಾವ ರೀತಿ ಸಂದೇಶವನ್ನು, ನಮಗೆ ಜೀವನ ಮಾಡಲಿಕ್ಕೆ ಸಂದೇಶ ಸಿಕ್ಕಿದ್ರೆ ಸಾಕು, ಎಲ್ಲವನ್ನೂ ತಿಳ್ಕೊಳ್ಳೋಕೆ ಕಷ್ಟ. ಯಾಕಂದರೆ ಈ ಜನ್ಮ ಸರಿ ಹೋಗಲ್ಲ, ನಮಗೆ ಏಜು ಸರಿ ಹೋಗಲ್ಲ. ನನ್ನ ಜೀವನ, ನನ್ನ ಸಾಂಸಾರಿಕ ಜೀವನ ಸಂತೋಷವಾಗಿ ಸ್ಟ್ರೆಸ್ಲೆಸ್ಸಾಗಿ ಕಳಿಬೇಕಾದ್ರೆ ಏನು ಮಾಡಬೇಕು ಅಂತ ತಿಳ್ಕೊಂಡ್ರೆ ಸಾಕು. ಆ ಪಾಯಿಂಟ್ ಆಫ್ ವ್ಯೂಲಿ ನಾವು ನೋಡೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.